ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಅರ್ಪಿಸುವ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಒಂದು ದೇಶ ಅಭಿವೃದ್ಧಿ ಕಾಣಬೇಕಾದ್ರೆ ಆ ದೇಶದ ಕೈಗಾರಿಕೆ ಕೂಡ ಅಭಿವೃದ್ಧಿ ಸಾಧಿಸಬೇಕಾಗುತ್ತೆ. ಭಾರತದಂತಹ ರಾಷ್ಟ್ರದಲ್ಲಿ ಕೈಗಾರಿಕಾ ಕ್ಷೇತ್ರ ಎಷ್ಟು ತ್ವರಿತಗತಿಯಿಂದ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಮಂಡ್ಯದಂತಹ ಕೃಷಿ ಪ್ರಧಾನ ಜಿಲ್ಲೆಯಲ್ಲಿ ಈ ಕೈಗಾರಿಕಾ ಕ್ಷೇತ್ರ ಅಷ್ಟಾಗಿ ಅಭಿವೃದ್ಧಿ ಆಗದೇ ಇರುವಂಥದ್ದು ಒಂದು ರೀತಿ ವಿಷಾದನೀಯ ಸಂಗತಿಯಾಗಿದೆ. ಈ ವಿಷಾದಗಳ ನಡುವೆಯೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅದು ಉದ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಹಲವಾರು ಜನ ಉದ್ಯಮಿಗಳು ನಮ್ಮ ಮುಂದೆ ಕಣ್ಣ ಮುಂದೆ ಬರ್ತಾರೆ. ಯಶೋಗಾಥೆಯನ್ನು ಸಾಧಿಸುವಂತಹ ಅನೇಕ ಉದ್ಯಮಿಗಳು ನಮ್ಮ ಕಣ್ಮುಂದೆ ಬರ್ತಾರೆ. ಅಂತಹವರಲ್ಲಿ ಒಬ್ಬರು ಲಯನ್ ಡಾಕ್ಟರ್ ಜಿ.ಎ. ರಮೇಶ್ ಅವರು. ಹೆಸರಾಂತ ಉದ್ಯಮಿಗಳಾಗಿ ಹಾಗೂ ಲಯನ್ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರಾಗಿ ಇವರು ಹೆಸರುವಾಸಿಯಾಗಿದ್ದಾರೆ. ಶ್ರೀಯುತರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ರಮೇಶ್ ಅವರೇ, ಏಪ್ರಿಲ್ 15, 2018 ನಿಮ್ಮ ಜೀವನದ ಒಂದು ಅವಿಸ್ಮರಣೀಯ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನಲ್ಲಿ 4ನೇ ಲಯನ್ಸ್ ಜಿಲ್ಲಾ ವಾರ್ಷಿಕ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನದಲ್ಲಿ ದಾಖಲೆಯ ಬಹುಮತ ನಿಮಗೆ ಲಭಿಸುತ್ತೆ. ತದನಂತರ 2ನೇ ಉಪ ಜಿಲ್ಲಾ ರಾಜ್ಯಪಾಲರಾಗಿ ನೀವು ಆಯ್ಕೆ ಆಗ್ತೀರಾ. ಆ ಅನುಭವ ಹೇಗಿತ್ತು? 4ನೇ ಅಧಿವೇಶನ ಅಂತೇಳಿದ 42ನೇ ಅಧಿವೇಶನ. ನಮ್ಮ ಏನು ಜಿಲ್ಲೆ ಅಂದರೆ ನಮ್ಮದು ಲಯನ್ಸ್ ಜಿಲ್ಲೆ ಏನು ಹೇಳ್ತೀವಿ, 6 ರೆವಿನ್ಯೂ ಜಿಲ್ಲೆಗಳನ್ನು ಒಳಗೊಂಡಿದೆ. ಬೆಂಗಳೂರು, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯನ್ನು ಸೇರಿ ನಾವು ಒಂದು ಲಯನ್ಸ್ ಜಿಲ್ಲೆ ಅಂತ ಹೇಳ್ತೀವಿ. ಈ ಜಿಲ್ಲೆ ಪ್ರತಿ ವರ್ಷ ತನ್ನ ಮುಂದಿನ ವರ್ಷದ ನಾಯಕರನ್ನ ಆಯ್ಕೆ ಮಾಡ್ತಾ ಇರುತ್ತೆ. ಇಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಸಲ ನಾನು ಸ್ಪರ್ಧೆಯಾಗಿ ಕಂಟೆಸ್ಟ್ ಮಾಡಿ ಅತ್ಯಧಿಕ ದಾಖಲೆ ಬಹುಮತದೊಂದಿಗೆ 76% ಮತಗಳೊಂದಿಗೆ ಜಯ ದಾಖಲಿಸಿ ಇದಕ್ಕೆಲ್ಲ ನನ್ನ ವೆಲ್ ವಿಷರ್ಸು ಮತ್ತು ಸ್ನೇಹಿತರು, ಲಯನ್ಸ್ ಬಂಧುಗಳು, ನಾನು ಲಯನಿಸಮ್ ಬಗ್ಗೆ ಇಟ್ಟಿರೋ ಒಂದು ನಂಬಿಕೆ, ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಇದು ಇನ್ನೂ ಮುಂದುವರೆದು ಹೇಳೋದಾದರೆ, ಈ ಒಂದು 42 ಅಧಿವೇಶನದ ವರ್ಷದ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಯಿಂದ ಯಾರೊಬ್ಬರೂ ಕೂಡ ಈ ಒಂದು ಹುದ್ದೆಗೆ ಸ್ಪರ್ಧೆ ಮಾಡಿರಲಿಲ್ಲ ಹಾಗೂ ಆಯ್ಕೆ ಆಗಿರಲಿಲ್ಲ. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಮಂಡ್ಯದಿಂದ ಪ್ರಥಮವಾಗಿ ಮಂಡ್ಯ ಲಯನ್ಸ್ ಕ್ಲಬ್ ಸಂಸ್ಥೆಯ ವತಿಯಿಂದ ನಾನು ಈ ಒಂದು ಹುದ್ದೆಗೆ ಆಯ್ಕೆಯಾಗಿರೋದು ಮಂಡ್ಯ ಜಿಲ್ಲೆಗೂ ಕೂಡ ಒಂದು ಪ್ರಾತಿನಿಧ್ಯ ಸಿಕ್ಕಾಗುತ್ತೆ. ಹಾಗಾಗಿ ಮಂಡ್ಯ ಭಾಗದ ಎಲ್ಲ ರೀತಿಯ ಆಗುಹೋಗುಗಳನ್ನು, ಸೇವಾ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು ಅಂತ ನನ್ನ ಭಾವನೆ. ನಿಮಗೆ ಈ ಹುದ್ದೆ ಸಿಕ್ಕಿದ್ದು ಒಂದು ರೀತಿ ಮಂಡ್ಯ ಜಿಲ್ಲೆಗೂ ಕೂಡ ಹೆಮ್ಮೆ ತರುವಂತಹ ವಿಷಯ ಅಂತ ಹೇಳಬಹುದು. ಸರ್, 2015-16ನೇ ಸಾಲಿನಲ್ಲಿ ಲಯನ್ಸ್ ಜಿಲ್ಲಾ ಖಜಾಂಚಿ ಆಗ್ತೀರಿ ನೀವು. ಆಗ ಬ್ಯಾಂಕ್ ವಹಿವಾಟನ್ನು ಜೂನ್ 30ನೇ ತಾರೀಕೆ ನೀವು ಸಲ್ಲಿಸ್ತೀರಿ. ಹಾಗೆ 15 ದಿನಗಳೊಳಗೆ ವಾರ್ಷಿಕ ವರದಿಯನ್ನು ನೀವು ಜಿಲ್ಲೆಯ ಎಲ್ಲ ಸಂಸ್ಥೆಗಳಿಗೆ ನೀವು ಸಲ್ಲಿಸ್ತೀರಿ. ಈ ಪಾರದರ್ಶಕತೆ, ಪ್ರಾಮಾಣಿಕತೆ ಮೆರಿತಿರಲ್ಲ, ಇದು ಹೇಗೆ ಸಾಧ್ಯ ಆಯಿತು ಅಂತ? ಇದು ಹಿನ್ನೆಲೆ ಕೂಡ ಬಹಳ ಇದೆ. ಯಾಕೆಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಿದ ಮೇಲೆ ಅಚ್ಚುಕಟ್ಟಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮಾಡಿದ್ರೆ ಜನರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸ್ಕೋಬೋದು. ಈ ನಮ್ಮ ಲಯ ಸಂಸ್ಥೆಗಳು ನಡೀತಾ ಇರೋದೇ ಎಲ್ಲ ನಮ್ಮ ಸದಸ್ಯರ ವಂತಿಗೆ ಹಣದಿಂದ. ನಾವು ವಾಲಂಟ್ರಿ ಸಂಸ್ಥೆಗಳಂತ ಹೇಳ್ತೀವಿ, ವಾಲಂಟ್ರಿ ಮೆಂಬರ್ಸು ನಾವು ಹಾಕ್ಕೊಂಡು ಮಾಡ್ತಕ್ಕಂಥ ಕೆಲಸದಿಂದ ಕೆಲವು ಟೈಮೇ ಪಬ್ಲಿಕ್ಕಿಂದಲೂ ಕೂಡ ನಾವು ಹಣವನ್ನು ಕಲೆಕ್ಟ್ ಮಾಡ್ತೀವಿ. ಇಂಥ ಒಂದು ಪಬ್ಲಿಕ್ಕು, ಜನಗಳು, ದಾನಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಹಣವನ್ನು ಸಂಪೂರ್ಣವಾಗಿ ಬಹಳ ಪಾರದರ್ಶಕವಾಗಿ ಖರ್ಚು ಮಾಡಿ ಜನರ ದೃಷ್ಟಿಯಲ್ಲಿ ವಿಶ್ವಾಸ ಗಳಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಮತ್ತೆ ಯಾವುದಾದ್ರೂ ಒಂದು ಪ್ರಾಮುಖ್ಯವಾದ ಕಾರ್ಯಕ್ರಮಗಳಿಗೆ ಅವರಿಂದ ನಾವು ಮತ್ತೆ ಒಂದು ಡೊನೇಷನ್ ಸ್ವೀಕರಿಸೋಕ್ಕೆ ಅವಕಾಶ ಇರೋದ್ರಿಂದ ನಾನು ಒಂದು ಉದ್ದೇಶ, ನಾನು 2015-16ರಲ್ಲಿ ನಮ್ಮ ಅಂದಿನ ಜಿಲ್ಲಾ ರಾಜ್ಯಪಾಲರ ಹೇಮಂತ್ ಕುಮಾರ್ ಅವರು ನನಗೆ ಜಿಲ್ಲಾ ಸಂಪುಟ ಖಜಾಂಚಿಯನ್ನು ವಹಿಸಿದ ಮೇಲೆ, ಅದು ಕೂಡ ಮಂಡ್ಯ ಜಿಲ್ಲೆಯಿಂದ ಪ್ರಥಮವಾಗಿ ನಾನೇ ಜಿಲ್ಲಾ ಸಂಪುಟ ಖಜಾಂಚಿಯಾಗಿದ್ದೆ. ಈ ಕೆಲಸವನ್ನು ಯಾವುದೇ ಕೆಲಸ ಅಚ್ಚುಕಟ್ಟಾಗಿ ಮಾಡಿದಾಗ ಜನರ ಮೇಲೆ, ಸದಸ್ಯರು ನಮ್ಮ ಮೇಲೆ ನಂಬಿಕೆ ಇಡ್ತಾರೆ, ಹೆಚ್ಚು ವಿಶ್ವಾಸ ಇಡ್ತಾರೆ ಅನ್ನೋ ದೃಷ್ಟಿಯಿಂದ
ನಾನು ಈ ಒಂದು ಕೆಲಸವನ್ನು ಒಂದು ಬ್ಯಾಂಕ್ ವಹಿವಾಟನ್ನು ಜೂನ್ 30ಕ್ಕೆ ಚುಕ್ತಾ ಮಾಡಿ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಕೂಡ 15ರಲ್ಲಿ ಕೊಟ್ಟ ಹಿನ್ನೆಲೆ ನಮಗೆ ನನ್ನ ಬಿಸ್ನೆಸ್ ಬ್ಯಾಕ್ಗ್ರೌಂಡು. ಯಾಕೆಂದರೆ ಇಲ್ಲೂ ಕೂಡ ನಾವು ಕಳೆದ 25 ವರ್ಷಗಳಿಂದ ಮಂಡ್ಯ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ನಾವು ಹರಿಬೆಲ್ಸನ್ ಕನ್ವೇಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನು 92ರಿಂದ ನಡೆಸ್ಕೊಂಬರ್ತಾ ಇದ್ದೀವಿ. ನಡೆಸ್ಕೊಂಬಂದಾಗ ಅಲ್ಲಿ ನನಗೆ ಹಿನ್ನೆಲೆ ಏನಂದರೆ ನಮ್ಮ ಇಡೀ ಒಂದು ಅಕೌಂಟ್ಸು ನಮ್ಮ ಸಿಸ್ಟಮು ಪ್ರತಿಯೊಂದು ಕೂಡ ನಾವು ಪಾರದರ್ಶಕವಾಗಿ ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದೀವಿ. ಇದಕ್ಕೋಸ್ಕರ ನನಗೂ ಕೂಡ ನಮ್ಮ ಕಂಪ್ನಿಗೆ ಅಂದಿನ ಹಣಕಾಸು ಸಚಿವರಾಗಿದ್ದಂಥ ಟೈಮಲ್ಲಿ 2004ರಲ್ಲಿ ನಮಗೆ ಪ್ರಾಮಾಣಿಕ ತೆರಿಗೆದಾರರು ಅನ್ನೋ ಒಂದು ಪ್ರಶಸ್ತಿ ಕೂಡ ಕರ್ನಾಟಕ ಸರ್ಕಾರದಿಂದ ಬಂದಿದೆ. ಈ ಬೇಸಿಸನ್ನೇ ನಾನು ನಮ್ಮ ಲೈನಿಸಮ್ಗೂ ಇಂಪ್ಲಿಮೆಂಟ್ ಮಾಡಿಕೊಂಡು, ಅಂದರೆ ಎಲ್ಲಿ ಪಾರದರ್ಶಕತೆ ಇರುತ್ತೆ ಅಲ್ಲಿ ಅಕೌಂಟಬಿಲಿಟಿ ಇರುತ್ತೆ, ಸದಸ್ಯರಿಗೆ ನಮ್ಮ ಮೇಲೆ ಹೆಚ್ಚು ವಿಶ್ವಾಸ ಇರುತ್ತೆ, ಲೈನಿಸಮ್ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಲಯನ್ಸ್ ಮೌಲ್ಯಗಳನ್ನು ನಾವು ಎತ್ತಿ ಹಿಡಿಬೋದು ಅನ್ನೋ ದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಮಾಡಿದೆ. ಮಾಡಿದ್ದಕ್ಕೋಸ್ಕರ ನನಗೆ ಜಿಲ್ಲೆಯಲ್ಲಿ ಅಪಾರ ಪ್ರಶಂಸೆ ಬಂತು. ಹಾಗಾಗಿ ಅದರಿಂದ ನನಗೆ ಲಯನ್ ಆಫ್ ದಿ ಇಯರ್ ಅಂತ ಒಂದು ಅತ್ಯುನ್ನತ ಅವಾರ್ಡನ್ನು ಜಿಲ್ಲಾ ರಾಜ್ಯಪಾಲರು ಕೊಡ್ತಾರೆ, ಅದು ಕೂಡ ನನಗೆ ಸಿಕ್ತು. ಮತ್ತು ಅಂತಾರಾಷ್ಟ್ರೀಯ ಅಧ್ಯಕ್ಷರ ನಮಗೆ ನಮ್ಮ ಇಡೀ 210 ದೇಶದ 47,000 ಕ್ಲಬ್ಬಿಂದ 14 ಲಕ್ಷ ಜನಗಳಿದ್ದಾರೆ. ಅಷ್ಟೂ ಜನಗಳಿಗೊಬ್ಬ ನಮ್ಗೆ ಅಧ್ಯಕ್ಷ ಇರ್ತಾರೆ. ಆ ಅಧ್ಯಕ್ಷರಿಂದ ನಮಗೆ ಇದು ಒಂದು ಚಿನ್ನದ ಪದಕ, ನಮ್ಮ ಟ್ರಾನ್ಸ್ಪರೆನ್ಸಿ ನಮ್ಮ ವರ್ಕನ್ನು ನೋಡಿ, ಆ ಒಂದು ಕೆಲಸವನ್ನು ನೋಡಿ ಅದನ್ನು ಪಡ್ಕೊಂಡ್ರಿಂದ ಅದು ನನಗೆ ಬಹಳ ಹೆಮ್ಮೆಯ ವಿಚಾರ. ಮತ್ತು ಒಂದು ಏನು ನಾವು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಮ್ಗೆ ಕೊಟ್ಟಂಥ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲು ಅನ್ನೋದನ್ನು ನಾನು ತೋರಿಸಿದೆ. ಆ ತೋರಿಸಿದ ನಂತರನೇ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನನ್ನನ್ನು ಮುಂದಿನ ನಾಯಕತ್ವಕ್ಕೆ ಪ್ರೇರೇಪಿಸಿದರು. ನಿಮ್ಮಂಥವರು ಈ ಒಂದು ಸಂಸ್ಥೆಯ ಚುಕ್ಕಾಣಿ ಹಿಡಿಬೇಕು, ನೀವು ಮುಂದೆ ಬಂದು ಈ ಒಂದು ಲೈನಿಸಮ್ ಜಿಲ್ಲಾ ರಾಜ್ಯಪಾಲರ ಹುದ್ದೆಗೆ ನೀವು ಕಂಟೆಸ್ಟ್ ಮಾಡಿ ಅಂತ ಕೇಳಿಕೊಂಡಾಗ ನಾನು ಕಳೆದ ವರ್ಷ ಕೂಡ ಪ್ರಯತ್ನ ಮಾಡಿ ಅದರಲ್ಲಿ ಸಫಲನಾಗಿ ಈ ದಿನ ನಿಮ್ಮ ಮುಂದೆ ಕುಳಿತಿದ್ದೀನಿ. ನೀವು ಹೇಳಿದ್ರಿ ಲಯನ್ ಆಫ್ ದಿ ಇಯರ್ ಪ್ರಶಸ್ತಿ ಬಂತು, ಹಾಗೆ ಒಂದು ಚಿನ್ನದ ಪದಕ ಕೂಡ ಬಂತು ಅಂತ. ಅದು ಹೇಳುವಾಗಲೇ ಒಂದು ರೀತಿ ರೋಮಾಂಚನ ಆಗೋ, ಖಂಡಿತ ಅದು ಹೆಮ್ಮೆಯ ವಿಷಯ. ನೆಕ್ಸ್ಟ್ ನೀವು ಲಯನ್ ಅನ್ನುವಂತಹ ಸಂಸ್ಥೆ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿರುವಂಥದ್ದು. ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು, ಬಹಳಷ್ಟು ಜನಕ್ಕೆ ಲಯನ್ ಸಂಸ್ಥೆ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಮುಖ್ಯವಾಗಿ ಲಯನ್ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಹೇಳಿ ಸರ್. ಖಂಡಿತ. ಈಗ ನಮಗೇನೆಂದರೆ, ಈಗ ಲಯನ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಿದೆ. ನಾನು ಆಗಲೇ ಹೇಳಿದಾಗೆ 210 ದೇಶಗಳಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ ಲಯನ್ ಸಂಸ್ಥೆಗಳ. ಅದರಲ್ಲಿ 14 ಲಕ್ಷ ಸದಸ್ಯರು ವಾಲಂಟಿಯರ್ಸ್ ಇದ್ದೀವಿ. ಈ ವಾಲಂಟಿಯರ್ಸ್ 24/7 ರೀತಿಯಲ್ಲಿ ಪ್ರಪಂಚದ ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಲೋಕಲ್ ಕಮ್ಯುನಿಟಿ ನೀಡಿಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ಆಯಾವ ಕ್ಷೇತ್ರದಲ್ಲಿ ಆಯಾ ದೇಶದಲ್ಲಿ ಯಾವ ರೀತಿಯ ಸರ್ವಿಸ್ ಬೇಕು ಜನರಿಗೆ ಅನ್ನೋದನ್ನು ತಿಳ್ಕೊಂಡು ನಮ್ಮ ಅಂತಾರಾಷ್ಟ್ರೀಯ ಒಕ್ಕೂಟ ಅದಕ್ಕೇ ಆದಂಥ ಒಂದು ಸೇವಾ ಕಾರ್ಯಕ್ರಮಗಳನ್ನು ಆಗಿಂದಾಗೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇರುತ್ತೆ. ನಮಗೆ ಬಹಳ ಮುಖ್ಯವಾಗಿ ನಾವು ಲಯನ್ ಸಂಸ್ಥೆಯವರು ಬಹಳ ಪ್ರಸಿದ್ಧಿಯಾಗಿರೋದಂದರೆ ಸೈಟ್ ಫಸ್ಟ್ ಕಾರ್ಯಕ್ರಮ, ಅಂದರೆ ಎರಾಡಿಕೇಷನ್ ಆಫ್ ದಿ ಬ್ಲೈಂಡ್ನೆಸ್ ವಿಷನ್ ಕಾರ್ಯಕ್ರಮ. ನಮ್ಮಲ್ಲಿ ಹೈ ಕ್ಯಾಂಪು, ಹೈವೆಲ್ ಸರ್ಜರೀಸ್ ಅಂದರೆ ಫಸ್ಟು ಹೆಸರು ಬರೋದೆ ಲಯನ್ಸ್ ಕ್ಲಬ್ದು. ಎಲ್ಲ ಕಡೆ ಇದ್ದೀವಿ ಪ್ರಪಂಚದಲ್ಲಿ, ಎಲ್ಲ ದೇಶಗಳಲ್ಲಿ ಕೂಡ ನಾವು ಈ ಹೈ ಸ್ಕ್ರೀನಿಂಗು, ಮಕ್ಕಳಿಗೆ ಹೈ ಸ್ಕ್ರೀನಿಂಗ್ ಮಾಡಿದಾಗ ಮಕ್ಕಳಲ್ಲಿರ್ತಕ್ಕಂಥ ಅಂಧತ್ವವನ್ನು ಪತ್ತೆ ಹಚ್ಚೋದು, ಮತ್ತು ಡಯಾಬಿಟಿಕ್ ರೆಟಿನೋಪತಿ ಅಂತ ಕಾರ್ಯಕ್ರಮ, ಗ್ಲುಕೋಮಾ, ಈ ಥರದ ಡಯಾಬಿಟಿಕ್ ರಿಲೇಟೆಡ್ಡು ಹೈ ಸರ್ಜರೀಸ್ಗಳೆಲ್ಲ ಮಾಡ್ತಾ ಇರುವಾಗ ನಾವು ಲಯನ್ಸಲ್ಲಿ ಹೆಚ್ಚು ಆ ಒಂದು ವಿಷನ್ ವಿಚಾರದಲ್ಲಿ ಹೆಚ್ಚು ಒತ್ತು ಕೊಡ್ತೇವೆ. ಹಾಗಾಗಿ ಅದ್ರ ಜೊತೆಗೆ ಇನ್ನೂ ಕೂಡ ಯೂತ್ ಪ್ರೋಗ್ರಾಮ್ಗಳು ಮಾಡ್ಕೊಂಬರ್ತಾ ಇದ್ದೀವಿ. ಯೂತ್ ಪ್ರೋಗ್ರಾಮ್ ಬಹುಮುಖ್ಯವಾಗಿ ಲಯನ್ ಕ್ವೆಸ್ಟ್ ಅಂತ ಹೇಳ್ತೀವಿ. ಲಯನ್ ಕ್ವೆಸ್ಟ್ ಅಂದರೆ ಹದಿಹರಿದ ಮಕ್ಕಳಲ್ಲಿ ಈ ಒಂದು ಹೆಚ್ಚು ವಿಚಾರಗಳನ್ನು ಅವರಿಗೆ ಹದಿಹರಿದ ಕೆಲವು ವಿಚಾರಗಳು ಗೊತ್ತಿರೋದು, ಅವರಿಗೆ ದಾರಿ ತಪ್ಪತಕ್ಕಂಥ ವಿಚಾರಗಳನ್ನು ಅವರಿಗೆ ಗೈಡ್ ಮಾಡಿ ಮಾರ್ಗದರ್ಶನ ಮಾಡಿ ನಮ್ಮದೇ ಆದಂಥ ಲಯನ್ ಕ್ವೆಸ್ಟ್ ಟೀಚರ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿ ಅದ್ರ ಮೂಲಕ ವಿದ್ಯಾರ್ಥಿಗಳಿಗೆ ನಾವು ಅದರ ಅರಿವನ್ನು ಮೂಡಿಸಿ ಮಕ್ಕಳು ದಾರಿ ತಪ್ಪದ ರೀತಿಯಲ್ಲಿ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಬರ್ತಾಯಿದ್ವಿ. ಜೊತೆಗೆ ಒಂದು ಶಾಂತಿಯ ಸಂಕೇತವಾಗಿ ಪ್ರಪಂಚದ ಮಟ್ಟದಲ್ಲಿ ಒಂದು ಪೀಸ್ ಪೋಸ್ಟರ್ ಕಂಟೆಸ್ಟನ್ನು ಮಾಡ್ತೀವಿ. ಅದು ಇಡೀ ಪ್ರಪಂಚದಲ್ಲಿ ಒಂದೇ
ಟೈಮ್ನಲ್ಲಿ ಎಲ್ಲ ಕಡೆ ಒಂದು ಕಂಟೆಸ್ಟ್ ನಡೆಯುತ್ತೆ. ಇಲ್ಲಿ ನಮ್ಮ ಕ್ಲಬ್ ಮಟ್ಟದಲ್ಲಿ ಒಬ್ಬ ವಿನ್ನರ್ ಸೆಲೆಕ್ಟ್ ಮಾಡಿದ ಮೇಲೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಭಾರತದ ಮಟ್ಟದಲ್ಲಿ ಮತ್ತು ಪ್ರಪಂಚದ ಮಟ್ಟದಲ್ಲೂ ಕೂಡ ಈ ರೀತಿ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದೀವಿ. ಮತ್ತು ಅದ್ರ ಜೊತೆಗೆ ರಿಲೀವಿಂಗ್ ದ ಹಂಗರ್ ಅನ್ನೋ ಇನ್ನೊಂದು ಬಹಳ ಕಾರ್ಯಕ್ರಮ ಇದೆ. ಅದೇನೆಂದರೆ ಹಸಿದವರಿಗೆ ಅನ್ನ ನೀಡ್ತಕ್ಕಂಥ ಕಾರ್ಯಕ್ರಮ. ಈಗ ನಾವು ನೋಡ್ತೀವಿ ಎಷ್ಟೋ ಜನಗಳು ನಾವೊಂದು ಅಂಕಿಅಂಶದ ಪ್ರಕಾರ 30% ಪ್ರಪಂಚದ ಮಟ್ಟಿಗೆ ಹೇಳಿದರೆ 30% ಮಕ್ಕಳು ಕಡಿಮೆ ಅಂದರೂ ಕೂಡ ಒಂದು ಹೊತ್ತಿನ ಊಟನಾದರೂ ಕಡಿಮೆ ಆಗಿ ಒಂದು ಹೊತ್ತು ಊಟ ಕಡಿಮೆ ಆಗುವಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಹಾಗಾಗಿ ನಮಗೆಲ್ರಿಗೂ ಕೂಡ ನಾವು ಪ್ರೊವೈಡ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಎಲ್ರಿಗೂ ಕೂಡ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸೋದ್ರಿಂದ ಮತ್ತು ನಾವೇ ನಮ್ಮ ನಡೆಸ್ತಕ್ಕಂಥ ಶಾಲಾ ಕಾರ್ಯಕ್ರಮಗಳಲ್ಲಿ ಅವರಿಗೆ ಊಟ ಕೊಡೋದ್ರ ಜೊತೆಗೆ ಮತ್ತು ಎಲ್ಲೆಲ್ಲಿ ವೃದ್ಧಾಶ್ರಮಗಳು ಅನಾಥಾಶ್ರಮಗಳಿದ್ದಾಗ ಅವರಿಗೂ ಕೂಡ ಒಂದು ಈ ಪಡಿತರ ದಾಸನ್ನು ಕೊಡೋದ್ರ ಮೂಲಕ ಅದು ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಬಹುಮುಖ್ಯವಾಗಿ ಈಗ ನೆಕ್ಸ್ಟ್ ಒಂದು ಅಜೆಂಡಾ ಬಂದಿರೋದು ನಮಗೆ ಡಯಾಬಿಟಿಕ್ ಅವೇರ್ನೆಸ್ಸು, ಡಯಾಬಿಟಿಕ್ಕನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕಾರ್ಯಕ್ರಮ. ಯಾಕೆಂದರೆ ಈಗ ನಾವು ನೆಕ್ಸ್ಟು ಬೈ 2020 ಹೇಳ್ತೀವಿ ನಾವು ಭಾರತ ದೇಶ ಮಧುಮೇಹ ಅಥವಾ ಡಯಾಬಿಟಿಕ್ನ ಕ್ಯಾಪಿಟಲ್ ಆಗ್ಬೋದು ಅನ್ನೋ ದೃಷ್ಟಿನಲ್ಲಿ, ಆ ದೃಷ್ಟಿನಲ್ಲಿ ಹೆಚ್ಚು ಅದಕ್ಕೆ ಒತ್ತು ಕೊಡ್ತಾ ಇದ್ವಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಡಯಾಬಿಟಿಕ್ಕನ್ನು ಕಂಟ್ರೋಲ್ ಮಾಡಿದ್ರೆ, ಬರೋದಕ್ಕಿಂತ ಮುಂಚೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅದಕ್ಕಾಗಿ ತಗಲ್ತಕ್ಕಂಥ ವೆಚ್ಚ, ಅದರಿಂದ ಬರ್ತಕ್ಕಂಥ ರೋಗಗಳನ್ನೆಲ್ಲ ನಾವು ತಡೆ ಹಿಡಿಬೋದು ಅನ್ನೋದು ಇನ್ನೊಂದು ಕಾರ್ಯಕ್ರಮ. ಮತ್ತು ಇತ್ತೀಚೆಗೆ ಈ ವರ್ಷ ಕಳೆದ ವರ್ಷ ಸೇರ್ಪಡೆಯಾದ ಬಹಳ ಮುಖ್ಯ ಇನ್ನೊಂದು ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್, ಅಂದರೆ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಆ ಮಕ್ಕಳನ್ನು ತಪಾಸಣೆಗೊಳಪಡಿಸಿ ಅವ್ರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಥ್ರೂ ನಮ್ಮ ಲಯನಿಸಮ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದೀವಿ. ಇದು 5 ಮೇಜರ್ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಲ್ಲಿ ಎಲ್ಲ ನಮ್ಮ ಇಡೀ ಪ್ರಪಂಚದ ಎಲ್ಲ ಕ್ಲಬ್ಗೆ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟು ಮಾಡಿಸ್ತಕ್ಕಂಥ ಕೆಲಸ. ನಮ್ಮ ಒಂದು ಲಯನ್ಸ್ ಬ್ಯಾನರ್ನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಅಧ್ಯಕ್ಷರು ಯಾವುದೇ ಕರೆ ಕೊಡಲಿ, ಇವರು ಈ ವರ್ಷ ನೀವು ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದರೆ ಅಷ್ಟೂ ಜನ ನಾವು ಆ ಕಾರ್ಯಕ್ರಮ ಮಾಡ್ತೀವಿ. ಸೊ ಇದು ಒಂದು ನಮ್ಮ ಬೃಹತ್ ಶಕ್ತಿ. 15 ಲಕ್ಷ ಜನ ವಾಲಂಟ್ರೀಸು ಒಂದು ಕರೆಗೆ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡೋದಿದೆಯಲ್ಲ, ಇದೊಂದು ಬೃಹತ್ ಶಕ್ತಿ. ಬೃಹತ್ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಸಮಷ್ಟಿ ಶಕ್ತಿಗಳು ಸೇರಿ ಮಾಡುವಂತಹ ಕಾರ್ಯ ಈ ಲಯನ್ಸ್ ಸಂಸ್ಥೆ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದು. ಸರ್, ಈ ಎಲ್ಲ ಧ್ಯೇಯೋದ್ದೇಶಗಳು ನಿಮ್ಮನ್ನು ಲಯನಿಸಮ್ ಕಡೆ ಆಕರ್ಷಣೆ ಆಗೋ ಹಾಗೆ ಮಾಡ್ತು ಅನಿಸುತ್ತೆ. 2005ರಲ್ಲಿ ನೀವು ಲಯನಿಸಮ್ನ ಸೇವಾ ದೀಕ್ಷೆಯನ್ನು ಸ್ವೀಕರಿಸ್ತೀರಿ. ಈ ಸೇವಾ ದೀಕ್ಷೆ ಅಂದರೆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಏನು ಈ ಸೇವಾ ದೀಕ್ಷೆ ಅಂದರೆ, ಜೊತೆಗೆ ಸೇವಾ ದೀಕ್ಷೆಯನ್ನು ನಂತರ ನೀವು ಪಡೆದ ನಂತರ ನೀವು ಹಮ್ಮಿಕೊಂಡಂತಹ ಕಾರ್ಯಗಳು ಯಾವ್ಯಾವುದು? ಓಕೆ, ಮೊದಲಿಗೆ ನಮ್ಮ ಲಯನ್ಸಲ್ಲಿ ಏನಂದರೆ ಯಾವುದೇ ಸದಸ್ಯರನ್ನು ನಾವು ಒಂದು ಸಂಸ್ಥೆಗೆ ಸೇರಿಸ್ಕೊಳ್ಳೋದು ಅಪ್ಲಿಕೇಶನ್ ಮೂಲಕ ಸೇರಿಸ್ಕೊಳ್ಳಲ್ಲ. ವಿ ಆರ್ ಇನ್ವೈಟಿಂಗ್ ದ ಮೆಂಬರ್ಸ್ ಟು ಜಾಯ್ನ್ ಅವರ್ ಕ್ಲಬ್ಸ್. ಅಂದರೆ ಆನ್ ಇನ್ವಿಟೇಷನ್ ನಾವು ಅವ್ರನ್ನ ಆಹ್ವಾನಿಸ್ತೀವಿ ನಮ್ಮ ಸಂಸ್ಥೆಗೆ ಸೇರಿದ್ದು. ಯಾರನ್ನ ಆಹ್ವಾನಿಸ್ತೀವಿ ಅಂದರೆ ಸಮಾಜದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ, ಯಾವುದೇ ಒಂದು ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಯಾರಾದರೂ ಸಾರ್ವಜನಿಕರು ಭಾಗವಹಿಸಿ ಅವ್ರಿಗಿರ್ತಕ್ಕಂಥ ಕಾಳಜಿ ನೋಡಿ ಅವರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅಂಥ ಸದಸ್ಯರನ್ನ ಹುಡುಕ್ಬಿಟ್ಟು ನಾವು ಮೆಂಬರ್ ಮಾಡ್ಕೋತೀವಿ. ಅದೇ ರೀತಿ ನನ್ನನ್ನು ಕೂಡ ನಾನು 2005ರಲ್ಲಿ ನನ್ನ ಬರೀ ಉದ್ಯಮ ಕ್ಷೇತ್ರದಲ್ಲಿದ್ದು ಸ್ವಲ್ಪ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಓಡಾಡ್ಕೊಂಡಿದ್ದಾಗ ಕೆಲವು ಮಂಡ್ಯದ ಸ್ನೇಹಿತರು ನನ್ನನ್ನು ಮಾಂಡವನಗರ ಸಂಸ್ಥೆಗೆ ಇನ್ವೈಟ್ ಮಾಡಿ ನನ್ನನ್ನು ಆ ದಿನ ಆ ಸಂಸ್ಥೆಗೆ ಜಾಯಿನ್ ಮಾಡಿದಾಗ ನಮ್ಮಲ್ಲಿ ಒಂದು ಸಂಪ್ರದಾಯ ಏನಂದರೆ ಯಾರೇ ಒಂದು ಮೆಂಬರ್ನ ನಾವು ತೊಗೊಂಡಾಗ ಅವ್ರಿಗೊಂದು ಸೇವಾ ದೀಕ್ಷೆ ಅಂದರೆ ಪ್ರತಿಜ್ಞೆ ಕೊಡ್ತೀವಿ, ಒಂದು ಸ್ವೀಕಾರ ಮಾಡೋದುವಾಗ ನಾನು ಲಯನ್ ಮೆಂಬರ್ ಆಗ್ತೀನಿ. ಲಯನ್ ಮೆಂಬರ್ ಆದಾಗ ನನ್ನ ಒಂದು ದೀಕ್ಷೆ ತೊಗೋತೀವಿ ಅಂದಾಗ ನಾನು ಲಯನ್ ಮೆಂಬರ್ ಆಗಿ ಸದಸ್ಯನಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಮತ್ತು ಸಮಾಜಕ್ಕೆ ಆಗ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮ ನಾನು ಕ್ಲಬ್ನ ಜೊತೆ ಇರ್ತೀನಿ. ಅಂತಾರಾಷ್ಟ್ರೀಯ ಮತ್ತು ಜಿಲ್ಲೆಯ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತೀನಿ ಅಂತ ಹೇಳೋ ಒಂದು ಪ್ರತಿಜ್ಞೆಯನ್ನು ತಗೋತೀವಿ ನಾವು. ಮೆಂಬರ್ ಪ್ಲೆಡ್ಜ್ ಅಂತ ಹೇಳ್ತೀವಿ, ಆ ಸದಸ್ಯರ ಪ್ರತಿಜ್ಞಾವಿಧಿ. ಅದನ್ನು ತಗೊಂಡ ಮೇಲೆ ಅವರು ಪರಿಪೂರ್ಣವಾಗಿ ಲಯನ್ ಸದಸ್ಯರಾಗ್ತಾರೆ. ಆ ಪ್ರತಿಜ್ಞೆ ವಿಧಾನ ಸ್ವೀಕರಿಸಿದ ನಂತರ ಅವರ ಹೆಸರಿನ ಮುಂದೆ ಲಯನ್ ಅನ್ನೋ ಒಂದು ವರ್ಡು ಕೂಡ ಬರುತ್ತೆ. ಸರ್, ಲಯನ್ಸ್ ಸಂಸ್ಥೆಯ ಜೊತೆಗೆ ನೀವು ಒಬ್ಬ ಒಳ್ಳೆಯ ಉದ್ಯಮಿ ಅಂತ ಗುರುತಿಸ್ಕೊಂಡಿದ್ದೀರಿ. ಮಂಡ್ಯ ಜಿಲ್ಲೆಯಲ್ಲಿ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ನೀವು ಒಳ್ಳೆಯ ಉದ್ಯಮಿ ಅಂತ ಗುರುತಿಸ್ಕೊಂಡಿದ್ದೀರಿ. ನಿಮ್ಮ ಸ್ವಂತ ಉದ್ಯಮ ನೀವಾಗಲೇ ಹೇಳಿದ್ರಿ 1992ರಲ್ಲಿ ಮಂಡ್ಯದ ಮೂಲಕ ಪ್ರಾರಂಭವಾದದ್ದು.
ಹರಿ ಬೆಲ್ಟ್ ಆ್ಯಂಡ್ ಕನ್ವೇಯರ್ಸಲ್ಲಿ ನೀವು ತಾಂತ್ರಿಕ ನಿರ್ದೇಶಕರಾಗಿ ಪದಾರ್ಪಣೆ ಮಾಡ್ತೀರಿ. ಬಹಳ ಸಾಧನೆ ಮಾಡುತ್ತೆ ಆ ಸಂಸ್ಥೆ. ನೀವು ನಡೆದ ಬಂದ ಹಾದಿಯನ್ನು ನೀವು ನೆನಪಿಸಿಕೊಳ್ಳೋದಾದರೆ? ಖಂಡಿತ. ಇದು ನನ್ನ ಜೀವನದಲ್ಲಿ ಬಹುಮುಖ್ಯ ಮಟ್ಟಿಗೆ ಫಸ್ಟು ಬಾಲ್ಯ ಮತ್ತು ವಿದ್ಯಾಭ್ಯಾಸ ಬರುತ್ತೆ. ನಂತರ ಯೌವನ ಮತ್ತು ನಮ್ಮ ಏನು ಹೇಳ್ತೀವಿ ಎಂಪ್ಲಾಯ್ಮೆಂಟಿಗೆ ಬರ್ತೀವಿ, ಉದ್ಯೋಗ. ನಂತರ ನಮ್ಮ ಸಂಸಾರ ಮತ್ತು ಈ ಥರದ ಸಾಮಾಜಿಕ ಕಾರ್ಯಕ್ರಮಗಳು. ಮೊದಲನೇದಾಗಿ ನನ್ನ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ನಾನು ಹೇಳ್ತೀನಿ. ನಂತರ ಈ ನಮ್ಮ ಈ ಉದ್ಯೋಗದ ಬಗ್ಗೆ, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡುವಾಗ ನನ್ನ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ ನಂತರ ಬ್ಯಾಂಗ್ಳೂರಿನಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಹಳ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ತೊಡಗಿಸ್ಕೊಂಡು ಕಡಿಮೆ ಅವಧಿಯಲ್ಲೇ ಒಂದು ಹೆಚ್ಚಿನ ಸ್ಕಿಲ್ಸ್ ಮತ್ತು ಡೆವಲಪ್ಮೆಂಟ್ ಮಾಡಿಕೊಂಡಾಗ ನಮ್ಮ ಮಂಡ್ಯದ ನನ್ನ ಸ್ನೇಹಿತರು ಸುರೇಂದ್ರ ಆಚಾರ್ಯವರು, ನಮ್ಮ ಹರಿಪ್ರಿಯ ಹೋಟೆಲ್ ಉದ್ಯಮಿಯವರ ಪುತ್ರ ಅವರು ಕೂಡ ನಾವು ಜೊತೆ ಮಾಡಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಯೋಜನೆ ಸಿದ್ಧಪಡಿಸಿದಾಗ, ನಮ್ಮ ಯೋಜನೆ ಬಹಳ ಚಿಕ್ಕದಾಗಿತ್ತು. ಆ ಯೋಜನೆಗೆ ನಮ್ಮ ಕೊನೆಗೆ ಅದನ್ನು ಇವತ್ತಿನ ಈ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಒಳ್ಳೆಯ ರೀತಿಯ ರೂಪುರೇಷೆಗಳನ್ನು ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿ ಎಲ್ಲ ರೀತಿಯ ಸಪೋರ್ಟ್ ಮಾಡ್ಕೊಂಬಂದಿರೋರು ನಮಗೆ ಅವರ ಸಹೋದರರಾದ ಡಾಕ್ಟರ್ ಮುರಳೀಧರಾಚಾರ್ಯವರು ಮತ್ತು ನಮ್ಮ ಕೆ ರಮೇಶ್ ಆಚಾರ್ಯವರು. ನಂತರ ಆವಾಗಲೂ ನಾನು ಒಂದು ವಿಚಾರ ಪ್ರಸ್ತಾಪ ಮಾಡಿದೆ. ನಮ್ಮ ಸಂಸ್ಥೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ತೆರಿಗೆ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಕಟ್ಟುತ್ತಾ ಬರ್ತಾಯಿದ್ದೀವಿ ಅಂತ. ಅದಕ್ಕೆಲ್ಲ ಕೂಡ ಪ್ರೇರಣೆ ಮತ್ತು ಮಾಡೆಲ್ ಅಂದರೂ ನಮಗೆ ರಮೇಶ್ ಆಚಾರ್ಯವರೇ. ನಮಗೆ ಅವ್ರು ಹೇಳ್ಕೊಡ್ತಾರೆ, ನೀವು ಬಿಸ್ನೆಸ್ ಮಾಡುವಾಗ ಎಷ್ಟು ಪಾರದರ್ಶಕವಾಗಿ ಬರ್ತಕ್ಕಂಥ ವ್ಯಾಪಾರದಲ್ಲಿ ನಿಮಗೆ ಬಂದಂಥ ಪಾಲನ್ನು ಉಳಿಸ್ಕೊಂಡು ಬರೋರಿಗೆ ಕೊಡೋರಿಗೆಲ್ಲ ಕೊಟ್ಟು ಸರ್ಕಾರಕ್ಕೆ ತಲುಪಿಸಿದ್ಮೇಲೆ ನೆಮ್ಮದಿಯಾಗಿ ನೀವು ನಿದ್ದೆ ಮಾಡ್ಬೋದು. ಯಾವುದೇ ರೀತಿಯ ನಿಮಗೆ ಮುಂದಿನ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ಇದನ್ನು ನೀವು ಪಾಲಿಸ್ಕೊಂಬನ್ನಿ ಅಂದಾಗ ಅವರ ಮಾತನ್ನು ಅದೇ ರೀತಿ ಪಾಲಿಸ್ಕೊಂಬರ್ತಾಯಿದ್ದೀವಿ. ಇವತ್ತು ಕೂಡ ನಮ್ಮ ಈ ಸಂಸ್ಥೆ ಈ ಒಂದು ಸ್ಥಾನಕ್ಕೆ ಬರಬೇಕಂದ್ರೆ ನನಗಿಂತ ಹೆಚ್ಚಾಗಿ ಅವರ ಒಂದು ಪರಿಶ್ರಮ, ಅವರ ಒಂದು ಅಡ್ವೈಸು, ಸಲಹೆ ಸಹಕಾರ ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೂ ಕೂಡ ಬಹಳ ಹೆಮ್ಮೆ. ನಾನು ಕೂಡ ಈ ಒಂದು ಸಂಸ್ಥೆಯಲ್ಲಿ ಒಂದು ತಾಂತ್ರಿಕ ನಿರ್ದೇಶಕನಾಗಿ ಆ ಸಂಸ್ಥೆಯ ಏಳಿಗೆಗೆ ಬರೋದಕ್ಕೆ ಕಾರಣ ಅನ್ನೋದಕ್ಕೆ ನಾನೊಬ್ಬ ಅವರ ಒಂದು ಬಳಗದಲ್ಲಿದ್ದೀನಿ ಅನ್ನೋದಕ್ಕೆ ಬಹಳ ಹೆಮ್ಮೆ ವಿಚಾರ. ಆ ಸಂಸ್ಥೆಗೆ ಬಹಳ ವಿಚಾರಗಳಲ್ಲಿ ನಾವು ಹೆಮ್ಮೆ ಪಡಬೇಕು. ಮೊದಲಿಗೆ 2000 ಇಸ್ವಿನಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಮಂಡ್ಯ ಕೈಗಾರಿಕಾ ವಿಚಾರಗಳಲ್ಲಿ IAS ಬಗ್ಗೆ ಅರಿವಿರತಕ್ಕಂಥ ಸಮಯದಲ್ಲೇ ಇಲ್ಲಿಗೆ ಸುಮಾರು 18 ವರ್ಷಗಳ ಹಿಂದೆಯೇ ನಾವು IAS ಸಿಸ್ಟಮನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಅದು ನಮ್ಮ ಜಿಲ್ಲೆಗೆ ನಾವೇ ಮೊದಲು IAS ಸಿಸ್ಟಮನ್ನು ಅಳವಡಿಸಿದ್ವಿ. ಇವೆಲ್ಲ ಏನಂದರೆ ಮೊದಲು ಅಂತ ಏನು ಮಾಡ್ತೀವಿ, ಪ್ರಥಮವಾಗಿ ಅದೆಲ್ಲ ಬಹಳ ಖುಷಿ ಕೊಡುತ್ತೆ. ಅದನ್ನು ಇಲ್ಲಿವರೆಗೂ ನಡೆಸ್ಕೊಂಬರ್ತಾ ಇದ್ದೀವಲ್ಲ, ಅದು ಒಂದು ಬಹಳ ಹೆಮ್ಮೆಯ ವಿಚಾರ. ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಆಗಾಗ್ಗೆ ಒಂದು ಅವರ ಪುರಸ್ಕೃತಗಳು ಪ್ರಶಸ್ತಿಗಳು ಮತ್ತು ನಮಗೆ ಮೋಟಿವೇಶನ್ ವಿಚಾರಗಳೆಲ್ಲ ಆದಾಗ ಹೆಚ್ಚು ಇನ್ನೂ ಕೂಡ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಬಹಳ ಉತ್ಸುಕರಾಗಿದ್ದೀವಿ. ಇಡೀ ಒಂದು ತಂಡವಾಗಿ ನಮ್ಮ ಹರಿ ಬೆಲ್ಟ್ಸ್ ಆ್ಯಂಡ್ ಕನ್ವೇಯರ್ಸಲ್ಲಿ ನಾವೇನು ನಿರ್ದೇಶಕರಿದ್ದೀವಿ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಇನ್ನೂ ಎತ್ತರ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ನಿರ್ಧಾರದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಸರ್, ದೇಶದಲ್ಲಿ ತೆರಿಗೆ ಕಟ್ಟೋದಕ್ಕೆ ಜನ ಹಿಂದೆ ಬೀಳ್ತಾರೆ, ಬಹಳ ಕಳ್ಳಾಟ ಆಡ್ತಾರೆ. ಆದರೆ ನಿಮ್ಮ ಕೈಗಾರಿಕಾ ಸಂಸ್ಥೆ ಕರ್ನಾಟಕ ಸರ್ಕಾರದಿಂದ ಕೊಡಲ್ಪಡುವ ಪ್ರಾಮಾಣಿಕ ತೆರಿಗೆದಾರರ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಭಾರತ ಸರ್ಕಾರ ಕೊಡುವ ಭಾರತ್ ಸಮ್ಮಾನ್ ಪ್ರಶಸ್ತಿಗೆ ಕೂಡ ಭಾಜನವಾಗುತ್ತೆ. ಹೇಗೆ ಇವೆಲ್ಲ ಸಾಧ್ಯ ಅಂತ? ಹೇಗೆ ಅಂದರೆ ಆಗಲೇ ಹೇಳಿದಾಗೆ ನಮ್ಮ ಹಿನ್ನೆಲೆ ಏನು, ನಮ್ಮ ಜೊತೆ ನಮ್ಮ ಟೀಮ್ ಯಾರಿದ್ದಾರೆ, ನಮ್ಮ ಉದ್ದೇಶ ಏನು ಅಂತ. ನಮ್ಮ ಉದ್ದೇಶ ಬೆಳಿಬೇಕು, ನಾವು ಬೆಳಿಬೇಕು ಅಂದಾಗ ಸರಿಯಾದ ರೀತಿಯಲ್ಲಿ ಬೆಳಿಬೇಕು. ಈಗ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದು ಅನ್ನೋ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಸರ್ಕಾರಕ್ಕೆ ವಂಚನೆ ಮಾಡಿದಾಗ. ಹೌದು. ಮತ್ತು ಕೆಲವರು ಸಲಹೆಗಾರಗಳು ಏನು ಸಲಹೆಯನ್ನು ಕೆಲವರು ಹೇಗೆ ಕೊಡ್ತಾರೆ ಅಂದರೆ, ಎಷ್ಟು ಟ್ಯಾಕ್ಸನ್ನು ಯಾವ್ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡ್ಬೋದು ಅಥವಾ ಅದನ್ನು ವಂಚಿಸ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸಲಹೆಗಳು ಕೊಡ್ತಾರೆ. ಬಟ್ ಇವತ್ತು ಯಾವುದೇ ಒಂದು ಸರ್ಕಾರ ನಡಿಬೇಕಾದ್ರೆ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಬೇಕಾದ್ರೆ
ಇಡೀ ದೇಶದ ವ್ಯವಸ್ಥೆ ನಡಿಬೇಕಾದ್ರೆ ಸಾರ್ವಜನಿಕರು ತೆರಿಗೆ ಕಟ್ಟಲೇಬೇಕು. ಏಕೆಂದರೆ ಸಾರ್ವಜನಿಕರು ಕೂಡ ಅವ್ರು ಬಂದ ಹಣವನ್ನೆಲ್ಲ, ಬಂದ ಲಾಭವನ್ನೆಲ್ಲ ಅವರು ತೆರಿಗೆ ರೂಪದಲ್ಲಿ ಕೇಳೋದಿಲ್ಲ. ಅದರಲ್ಲೇ ಅವರೊಂದು ಸಿಸ್ಟಮ್ ಮಾಡಿದ್ದಾರೆ, ಎಕ್ಸಂಪ್ಷನ್ಗಳು ಕೊಟ್ಟಿರ್ತಾರೆ. ಅದಾದ ಮೇಲೆ ನಂತರ ಕಟ್ಟಲೇಬೇಕು. ಬಟ್ ಇವತ್ತಿನ ಸಿಸ್ಟಮ್ ಹೇಗಾಗಿದ್ರೆ, ಜಿ ಎಸ್ ಟಿ ಬಂದ ಮೇಲೆ, ಇದಕ್ಕಿಂತ ಮುಂಚೆ ವ್ಯಾಟ್ ಸಿಸ್ಟಮಲ್ಲಿ ಕೂಡ ಇದು ಜಿ ಎಸ್ ಟಿ ಬಹಳ ಇಂಪ್ರೂವೈಸ್ಡ್ ಟ್ಯಾಕ್ಸ್ ಸಿಸ್ಟಮ್ಮು. ಇಲ್ಲಿ ಸರಿಯಾಗಿ ಬಿಸ್ನೆಸ್ ಮಾಡೋರಿಗೆ ಬಹಳ ಒಳ್ಳೆಯ ಸಿಸ್ಟಮ್ಮು. ಇಲ್ಲಿ ಅವಾಯ್ಡ್ ಮಾಡೋದು ಬಹಳ ಕಷ್ಟ ಈಗ. ಯಾಕೆಂದರೆ ಇಲ್ಲಿ ಇನ್ಪುಟ್ ಔಟ್ಪುಟ್ ಎರಡೂ ಟ್ಯಾಕ್ಸನ್ನು ಕಂಬೈನ್ ಮಾಡಿರೋದ್ರಿಂದ, ಅದು ಎರಡೂ ಸೇರಿ ಟ್ಯಾಕ್ಸ್ ರಿಟರ್ನ್ಸ್ ಆಗೋದ್ರಿಂದ ಇಲ್ಲಿ ಅವಾಯ್ಡ್ ಮಾಡೋದು ಕಷ್ಟ. ತೆರಿಗೆನ ಅವಾಯ್ಡ್ ಮಾಡಬಾರ್ದು. ಆ್ಯಕ್ಚುಲಿ ನಮ್ಮ ಬೇಸಿಕ್ ಡ್ಯೂಟಿ, ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟುವಂಥದ್ದು. ನಮ್ಮ ಸಾರ್ವಜನಿಕಲ್ಲಿ ನಾನು ಕೂಡ ಕೆಲವೊಮ್ಮೆ ಚರ್ಚೆ ಮಾಡಾಗ ಅವ್ರು ಹೇಳ್ತಾರೆ, ತೆರಿಗೆ ಕಟ್ಟೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ, ಕಟ್ಟಿಂಥ ತೆರಿಗೆನ ಸರಿಯಾದ ರೀತಿಯಲ್ಲಿ ಬಳಸೋದಿಲ್ವಲ್ಲ ಅನ್ನೋ ಒಂದು ಬೇಸರ ಅವ್ರಿಗಿದೆ. ಹಾಗಾಗಿ ನಾನು ಏನು ಅವ್ರಿಗೆ ಹೇಳ್ತೀನಿ ಅಂದರೆ, ಮೊದಲು ನಾವು ಕಟ್ಟೋದನ್ನು ಪ್ರಯತ್ನ ಮಾಡೋಣ. ಕಟ್ಟಿದ ಮೇಲೆ ಅವ್ರು ಕೇಳೋದಕ್ಕೆ ಅವಕಾಶ ಇದೆ. ನಾವು ತೆರಿಗೆ ನಾವೇ ಫಸ್ಟು ಕಟ್ಟದಲ್ಲೇ ಅವ್ರನ್ನ ಕ್ವಶನ್ ಮಾಡೋದ್ರಲ್ಲೂ ಅಷ್ಟು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಫಸ್ಟು ನಾವು ರೈಟ್ ಆಗಬೇಕು, ಸರಿ ಆಗಬೇಕು, ನಂತರ ಮಾಡೋಣ ಅಂತೀನಿ. ಹಾಗಾಗಿ ದೇಶ ಇದು ಹೋಗ್ತಾ ಮುಂದುವರಿತಾ ಇದೆ, ಅನುಕೂಲ ಆಗ್ತಾ ಇದೆ ಅನ್ಕೋತೀನಿ. ಯಾಕೆಂದರೆ ಈ ವರ್ಷ ಮೊನ್ನೆ ಕೂಡ 1 ವರ್ಷ ಜಿ ಎಸ್ ಟಿ ಆದ ಟೈಮಲ್ಲಿ ಸರ್ಕಾರ ಕೂಡ ಒಂದು ಅಂಕಿಅಂಶ ಕೊಡ್ತು. 1 ಲಕ್ಷಕ್ಕೆ ಹೆಚ್ಚು ಟ್ಯಾಕ್ಸ್ ರಿಟರ್ನ್ಸ್ ಬಂದುಬಿಟ್ಟು 1 ಕೋಟಿಗಿಂತ ಹೆಚ್ಚು ಜನ ಟ್ಯಾಕ್ಸ್ ರಿಟರ್ನ್ಸ್ ಕೊಡ್ತಾ ಇದ್ದಾರೆ ಅಂದಾಗ ಅದೊಂದು ಪಾಸಿಟಿವ್ ಮೂವ್. ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೆ ಸಾರ್ವಜನಿಕರು ಕೂಡ, ಉದ್ಯಮಿದಾರರು ಕೂಡ ಅವರು ತೆರಿಗೆ ಕಟ್ಟೋದ್ರಲ್ಲಿ ಯಾವುದೇ ಸಂಕೋಚ ಪಡಲ್ಲ ಅಥವಾ ಎಂದೇ ಬೀಳೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಜಗತ್ತು ತುಂಬ ವೇಗವಾಗಿ ಅಪ್ಡೇಟ್ ಆಗ್ತಾ ಇದೆ, ಜನರು ಕೂಡ ಅಷ್ಟೇ ವೇಗವಾಗಿ ಅಪ್ಡೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಮಂಡ್ಯ ಜಿಲ್ಲೆ ರೂಪುಗೊಂಡು 75 ವರ್ಷಗಳು ಆಗಿದೆ. ಆದರೆ ಈ ಉದ್ಯಮ ಕ್ಷೇತ್ರ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಅಷ್ಟಾಗಿ ತ್ವರಿತಗತಿಯಲ್ಲಿ ಇಂಪ್ರೂವ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದಕ್ಕೆ ಏನು ಕಾರಣಗಳಿರಬಹುದು? ಮೊದಲನೇದಾಗಿ ಏಕೆಂದರೆ ಕಳೆದ ನಾನು 25 ವರ್ಷಗಳಿಂದ ಈ ಒಂದು ಮಂಡ್ಯ ನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾನು ಉದ್ಯಮ ನಡೆಸ್ತಾರಿಂದ ನನ್ನ ಅನುಭವಕ್ಕೆ ಬಂದಿರೋ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕೃಷಿ ಆಧಾರಿತ ಕುಟುಂಬ. ಏನು ಅವರಿಗೆ ಪಿತ್ರಾರ್ಜಿತಕ್ಕೂ ಬಂದಿರತಕ್ಕಂಥ ಆಸ್ತಿಯಲ್ಲಿ ಬಹಳ ಸಾಂಪ್ರದಾಯಿಕ ಬೆಳೆಗಳಾದ ಭತ್ತ ಮತ್ತು ಕಬ್ಬನ್ನೇ ಬೆಳ್ಕೊಂಡು ಅದನ್ನು ಅವರ ಒಂದು ಕೌಟುಂಬಿಕ ಜೀವನವಾಗಿ ಮಾಡಿಕೊಂಡು ಅದರಿಂದ ಬಂದಂಥ ಆದಾಯವನ್ನು ಅದನ್ನೇ ಅನುಭವಿಸ್ತಾ ಬಹಳ ಖುಷಿಯಾಗಿ ಹೆಚ್ಚು ಶ್ರಮ ತಗೊಳ್ದೇ ರಿಸ್ಕ್ ತಗೊಳ್ದಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ಯಾವಾಗಲೂ ನಾವು ಗಡಿಯ ಬಿಟ್ಟು ಯೋಚನೆ ಮಾಡಬೇಕು. ಅಂದರೆ ಬಾರ್ಡ್ರನ್ನ ಬಿಯಾಂಡ್ ಬಾರ್ಡ್ರ್ ವಿ ಹ್ಯಾವ್ ಟು ಥಿಂಕ್. ನಮ್ಮಲ್ಲೇ ಒಂದು ಬೌಂಡ್ರಿ ಹಾಕ್ಕೊಂಡು ಆ ಬೌಂಡ್ರಿ ಒಳಗಡೆ ನಾನು ಇಂಪ್ರೂವ್ ಆಗ್ತೀನಿ, ಬೌಂಡ್ರಿ ಒಳಗಡೆ ಬಿಸ್ನೆಸ್ ಮಾಡ್ತೀನಿ, ಬೌಂಡ್ರಿ ಒಳಗೆ ಬದಲಾಗ್ತೀನಿ ಅಂದರೆ ಖಂಡಿತ ಆಗಲ್ಲ. ವಿ ಹ್ಯಾವ್ ಟು ಕ್ರಾಸ್ ದಿ ಬೌಂಡ್ರಿ ಆ್ಯಂಡ್ ಬಾರ್ಡರ್. ಈಗ ಅವರು ಕೃಷಿ ಬಿಟ್ಟು ತೋಟಗಾರಿಕೆನೋ ಅಥವಾ ಇನ್ನೊಂದು ಈ ಥರದ್ದೆಲ್ಲ ಬದಲಾಯಿಸಿದ್ರೆ ಮಾತ್ರ ಅವರಲ್ಲಿ ಯಶಸ್ಸು ಕಾಣಿಸೋದಕ್ಕೆ ಸಾಧ್ಯ. ಮತ್ತು ನಾವು ಯಾವಾಗಲೂ ಅನುಕೂಲತೆಗಳಿರ್ತಕ್ಕಂಥ ಹೆಚ್ಚು ಶ್ರಮ ಇಲ್ಲದಲೇ ನಮ್ಮ ಊರಿನಲ್ಲೇ ಇರ್ತೀನಿ ನಾನು, ನಮ್ಮ ಮನೆಗಳಲ್ಲೇ ಇಲ್ಲೇ ಹಳ್ಳಿಗೆ ನಮ್ಮ ಅಕ್ಕಪಕ್ಕಕ್ಕೆ ಉದ್ಯೋಗ ಬೇಕು ಅಂದರೆ ಖಂಡಿತ ಕಷ್ಟ. ಸ್ವಲ್ಪ ದೂರ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯನ್ನು ದಾಟಿ ಮೈಸೂರಿಗೆ ಹೋದ್ರೆ ಉದ್ಯೋಗ ಅವಕಾಶಗಳಿದೆ, ಬೆಂಗಳೂರಿಗೆ ಹೋದ್ರೆ ಬಹಳ ಅವಕಾಶಗಳಿದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ನಾನು ನೋಡಿದಾಗೆ ಜನರಿಗೆ ಏನನ್ಸುತ್ತೆ ಅಂದರೆ ಅವರಿಗೆ ಕೃಷಿನ ಬಿಟ್ಟು ಬದುಕುವಂಥ ಒಂದು ಆಸೆ ಆಗಲಿ ಆಕಾಂಕ್ಷೆಗಳಲ್ಲಿ ಇರಲ್ಲ. ಜೊತೆಗೆ ಕೃಷಿಯ ಜೊತೆಗೆ ಉದ್ಯೋಗ ಬೇಕು ಅಂತಾರೆ. ಅವಾಗ 2 ಥರದ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ 2ರಲ್ಲೂ ಕೂಡ ಯಶಸ್ಸು ಅಷ್ಟಾಗಿ ಕಾಣುತ್ತೆ. 2 ದೋಣಿಲಿ ಪಯಣ ಮಾಡೋ ಥರ ಆಗುತ್ತೆ. ಅದು ಖಂಡಿತ ಆಗಲ್ಲ. ಯಾಕೆ ನನ್ನಲ್ಲಿ ಕೆಲವ್ರು ಬಂದಾಗ ಉದ್ಯೋಗ ಕೇಳ್ಕೊಂಬಂದವ್ರು ಹೇಳ್ತಾರೆ, ಅವರು ನಾವೊಂದು ನಾರ್ಮಲ್ ಡ್ಯೂಟಿ ಅವರ್ಸ್ 8 ಅವರ್ಸ್ ಇರ್ತೀವಿ. 8 ಅವರ್ಸ್ನ ನಂತರ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಅವರ್ಸ್ ಏನಾದ್ರು ಮಾಡ್ತೀರಾ ಅಂತ ಕೇಳಿ ಮಾಡಲ್ಲ ಅಂತಾರೆ. ಕಾರಣ ಕೇಳಿದ್ರೆ ಅವರು ಮನೆಯಲ್ಲಿ ಜಮೀನು ಹತ್ರಕ್ಕೆ ಹೋಗಬೇಕು ಅಂತನೋ, ಹಾಲು ಕರಿಯೋ ಕೆಲಸ ಇದೆ ಅಂತನೋ, ಕೋಳಿ ಫಾರ್ಮ್ ನೋಡ್ಕೊಬೇಕು ಈ ಥರ ಇದೆ ಅಂದರೆ ಅದು ಅವ್ರ ಉದ್ದೇಶ ಏನಾಗಿದೆ, ಸ್ಥಳೀಯವಾಗಿ ಸಿಗ್ತಕ್ಕಂಥ ತಕ್ಷಣಕ್ಕೆ ಸಿಗ್ತಕ್ಕಂಥ ಆದಾಯದ ಮೇಲೆ ಹೆಚ್ಚು ಗಮನ ಇರುತ್ತೆ. ಹಾಗಾಗಿ ಯಾರೂ ಸ್ವಂತ ಉದ್ಯಮಕ್ಕೂ ಕೈ ಹಾಕಲ್ಲ. ಮತ್ತು ನಮ್ಮ ಏನು ಟ್ರೆಡಿಷನಲ್ ಪ್ರಾಡಕ್ಟ್ ಬಿಟ್ಟು ಕೂಡ ಬೇರೆದು ಥಿಂಕ್ ಮಾಡಲ್ಲ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂತಹ ಉದ್ಯಮಗಳು ಯಾಕೆ ಹಿಂದೆ ಬೀಳ್ತಾ ಇದೆ ಅನ್ನುವಂತಹ ವಿಚಾರವನ್ನು ಹೇಳಿದ್ರಿ. ನಮ್ಮ ಮಂಡ್ಯ ಜಿಲ್ಲೆಯ ಹೆಣ್ಮಕ್ಳಿದಾರಲ್ಲ, ಇವರು ಉದ್ಯಮಗಳನ್ನು ಹುಡುಕಿಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಈ ಮಹಿಳಾ ಉದ್ಯಮದ ಕೊರತೆಗೆ ನಾವು ಜನಪ್ರತಿನಿಧಿಗಳನ್ನ ದೂರಬೇಕೋ ಅಥವಾ ಯಾರನ್ನ ದೂರಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಜನರ ಇಚ್ಛಾಶಕ್ತಿ ಇದಕ್ಕೆ ಕೊರತೆ ಇರಬಹುದಾ?
ಖಂಡಿತ. ಈಗ ಚುನಾವಣೆ ಸಂದರ್ಭ ಬಂದಾಗ ರಾಜಕಾರಣಿಗಳು ಕೊಡ್ತಕ್ಕಂಥ ಆಶ್ವಾಸನೆಗೆ ಬಲಿ ಕೊಡದಲೇ ಅಂಥ ಸಂದರ್ಭಗಳಲ್ಲಿ ಒಂದಂಶದ ಕಾರ್ಯಕ್ರಮವನ್ನು ಅವ್ರು ಇಡಬೇಕು. ನಮಗೆ ಈ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ಮಾಡಿಕೊಡಿ, ನಾವೆಲ್ಲರೂ ನಿಮಗೆ ಸಂಪೂರ್ಣವಾಗಿ ಸಹಕಾರ ನೀಡ್ತೀವಿ ಅಂತ ಹೇಳಿದಾಗ ಯಾರೇ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದರೂ ಕೂಡ ಇವರ ಒಂದು ಒಕ್ಕೊರಲ ಮನವಿಗೆ ಸ್ಪಂದಿಸಿ ಇಲ್ಲಿ ಒಂದು ಯೂನಿಟನ್ನು ಹಾಕ್ಬೋದು. ಈಗ ಒಂದು ಉದಾಹರಣೆಗೆ ನಾವೀಗ ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೋಡಿದಾಗ ಶಾಯಿ ಗಾರ್ಮೆಂಟ್ಸ್ ಅನ್ನೋದೊಂದು ಉದ್ಯೋಗ ಸಂಸ್ಥೆಯನ್ನು ನೋಡ್ತೀವಿ, ಗಾರ್ಮೆಂಟ್ ಫ್ಯಾಕ್ಟ್ರಿನ. ಸಾವಿರಾರು ಹೆಣ್ಣು ಮಕ್ಕಳು ಹೋಗಿ ದಿನನಿತ್ಯ ಮಂಡ್ಯದಿಂದ ಸುತ್ತಮುತ್ತಲ ಜನರಿಂದ ಉದ್ಯೋಗ ಪಡೀತಾ ಇದ್ದಾರೆ. ಸೊ ಅಂಥದ್ದೇ ಒಂದು ಸಂಸ್ಥೆ ಪ್ರತಿಯೊಂದು ತಾಲೂಕಿಗೂ ಅಥವಾ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಒಂದೊಂದನ್ನು ಪ್ರಾರಂಭ ಮಾಡಿದ್ರೆ ಅಟ್ಲೀಸ್ಟ್ 2,000-3,000 ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗ ದಕ್ಕಂಗಾಗುತ್ತೆ. ಈ ಉದ್ಯೋಗ ಏನಕ್ಕೆ ಅವಶ್ಯಕತೆ ಇದೆ ಅಂದರೆ ನಿಮಗೆ ಪ್ರತಿ ತಿಂಗಳು ಇವತ್ತಿನ ಒಂದು ಜೀವನ ನಿರ್ವಹಣೆ ಬಹಳ ಕಷ್ಟಕರವಾಗಿದೆ. ಯಾಕೆಂದರೆ ಎಲ್ಲ ಪದಾರ್ಥಗಳ ಬೆಲೆ ಅಧಿಕ ಆಗಿರೋದ್ರಿಂದ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ನೋಡಿದ್ದೀರಿ, ತುಂಬ ಹೆಚ್ಚು ಡೊನೇಷನ್ನು ಖಾಸಗಿ ಶಾಲೆಗಳಿಗೆ ಹೋಗ್ತಕ್ಕಂಥ ಒಂದು ನಮ್ಮಲ್ಲಿ ಒಂದು ಸಿಸ್ಟಮ್ಮು ನಾವು ಮಾಡಿಕೊಂಡಿರೋದ್ರಿಂದ ಸರ್ಕಾರಿ ಶಾಲೆಗಳು ಎಷ್ಟೇ ಫೀಸ್ ಕಮ್ಮಿ ಇದ್ದರೂ ಕಡಿಮೆ ಆದಾಯ ಇರೋರು ಕೂಡ ಅದಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ದುಡಿಮೆ ಹೆಚ್ಚು ಬೇಕಾಗುತ್ತೆ. ಹೆಚ್ಚು ಬೇಕಾದಾಗ ಕೃಷಿ ಆಗ್ಬೋದು ಅಥವಾ ತಮ್ಮ ನಡೆಸ್ತಕ್ಕಂಥ ಉದ್ಯೋಗದಿಂದಲೇ ಆದಾಯ ಗಳಿಸೋಕ್ಕಾಗಲ್ಲ. ಹಾಗಾಗಿ ಈ ಥರದ ಒಂದು ಪ್ರತಿ ತಿಂಗಳು ಕರಾರುಕ್ಕಾಗಿ ಬರ್ತಕ್ಕಂಥ ಆದಾಯದ ಬಗ್ಗೆ ಜನರದ್ದು ಹೆಚ್ಚು ಗಮನ ಇರುತ್ತೆ. ಸೊ ನನ್ನ ಅನಿಸಿಕೆಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಆ ಥರದ ಮಹಿಳಾ ಸಬಲೀಕರಣಕ್ಕೆ ಅವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನು, ಒಂದು ಕಾರ್ಖಾನೆಯನ್ನು ಏನಾದ್ರು ಪ್ರಾರಂಭ ಮಾಡಿದ್ರೆ ಖಂಡಿತವಾಗಲೂ ಅದು ಇಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನು ಬಹಳಷ್ಟು ನೀಗಿಸುತ್ತೆ. ಅವರ ಆರ್ಥಿಕ ಸುಧಾರಣೆ ಆಗುತ್ತೆ. ಅವರ ಜೀವನದಲ್ಲಿ ಅವರ ಮಕ್ಕಳು ವಿದ್ಯಾಭ್ಯಾಸ, ಅವರ ಉದ್ಯೋಗ ಪ್ರತಿಯೊಂದು ಅನುಕೂಲ ಆಗಿ ಇಡೀ ಕ್ಷೇತ್ರ ಒಂದು ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಿದಂಗಾಗುತ್ತೆ. ಒಟ್ಟಿನಲ್ಲಿ ಜೀವನ ಕೂಡ ಗುಣಮಟ್ಟವನ್ನು ಸಾಧಿಸುತ್ತೆ, ಸಮಾಜ ಕೂಡ ಒಳ್ಳೆ ಗುಣಮಟ್ಟನ ಸಾಧಿಸಬಹುದು ಅನ್ನುವಂಥದ್ದು. ಸರ್, ರೈತರ ಆತ್ಮಹತ್ಯೆ ಅನ್ನೋದಿದೆಯಲ್ಲ, ಇದು ಘೋರ ಅನ್ಯಾಯ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಮಂಡ್ಯದಂತಹ ಜಿಲ್ಲೆಯಲ್ಲಿ ಒಂದಷ್ಟು ಕೈಗಾರಿಕೆಗಳು ಇದ್ದಿದ್ರೆ ಈ ರೈತರ ಆತ್ಮಹತ್ಯೆನ ತಡಿಬಹುದಿತ್ತಾ? ಖಂಡಿತ. ಈಗ ನಾವು ಅಂಕಿಅಂಶಗಳನ್ನು ನೋಡಿದ್ರೆ ಇಡೀ ರಾಜ್ಯದ ನೋಡ್ತೀವಿ ಅನ್ನೋದಾದರೆ ಹೆಚ್ಚು ನೀರಾವರಿ ಪ್ರದೇಶ, ಹೆಚ್ಚು ಸರ್ಕಾರಿ ಕಾರ್ಖಾನೆಗಳಿದ್ದಕ್ಕಂಥ ಪ್ರದೇಶ, ಎಲ್ಲ ರೀತಿಯ ಅನುಕೂಲಗಳು ಬೆಂಗಳೂರು ಮೈಸೂರುಗಳ ನಡುವೆ ಇರತಕ್ಕಂಥ ಪ್ರದೇಶ ಬಹಳ ಆರ್ಥಿಕವಾಗಿ ಬೇರೆಯವರು ನೋಡೋ ದೃಷ್ಟಿಯಲ್ಲಿ ಬಹಳ ಸುಭಿಕ್ಷವಾದಂಥ ಜಿಲ್ಲೆ ಮಂಡ್ಯ ಅಂದ್ಕೊಂಡಿದ್ವಿ. ಬಟ್ ಇಲ್ಲೇ ಹೆಚ್ಚು ನಮಗೆ ರೈತರ ಆತ್ಮಹತ್ಯೆಗಳ ಪ್ರಕರಣಗಳು ಕಾಣಿಸ್ತಾ ಇದ್ವಿ. ಕಾರಣ ಏನಂದರೆ ಆಗಲೇ ಹೇಳಿದಾಗೆ ಅವರು ಸಾಂಪ್ರದಾಯಿಕ ಬೆಳೆಗಳಿಗೆ ಇಳಿದಿದ್ದಾರೆ. ಜೊತೆಗೆ ಕೆಲವರು ಏನಾದರೂ ಡ್ರೈ ಲ್ಯಾಂಡಲ್ಲಿ ಬೆಳೀತಕ್ಕಂಥ ಪದಾರ್ಥಗಳು ಏನು ತರಕಾರಿಗಳಾಗಲಿ ಹಣ್ಣು ಹಂಪಲುಗಳಿಗೆ ಏನಾಗಿದೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಅದನ್ನು ಹಾರ್ವೆಸ್ಟಿಂಗ್ ಟೈಮಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಮಾರ್ಕೆಟ್ನಲ್ಲಿ ಒಳ್ಳೆ ದರಗಳಿರುವಾಗ ಅದನ್ನು ಮಾರಿಬಿಟ್ಟು ಅದನ್ನು ಮಾರಾಟ ಮಾಡಿ ಯಾವಾಗಲೂ ಕೂಡ ಅವರಿಗೆ ನಷ್ಟ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಈಗ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನೋಡಿದ್ರು ನನ್ನ ಗಮನಕ್ಕೆ ಬಂದಾಗ ಎಲ್ಲೂ ಕೂಡ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ಗಳು ಇಲ್ಲ. ಕೆಲವು ಟೈಮು ಟೊಮೊಟೊ ವಿಚಾರಿಸಿದ್ರೆ 30-40 ರೂಪೀಸ್ ಇರುತ್ತೆ. ಇನ್ನು ಕೆಲವು ಟೈಮು 100ಗೂ ಹೊರಟೋಗಿರೋದು ಉದಾಹರಣೆಗಳಿದೆ. ಇನ್ನು ಕೆಲವು ಟೈಮ್ ರೋಡ್ಗೆ ಫ್ರೀಯಾಗಿ ಬಿಸಾಕ್ತಾರೆ. ಪ್ರತಿಯೊಂದು ಪದಾರ್ಥದ್ದು ಪರಿಸ್ಥಿತಿ ಇದೆ. ಆಗುವಾಗ ನಮ್ಮಲ್ಲಿ ಯಾರಾದರೂ ಕೂಡ ಉದ್ಯಮಿದಾರರು ಕೂಡ ಇವನ್ ನಾವು ಕೂಡ ಅಂದ್ಕೊಂಡಾಗೆ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡಿದ್ರೆ ಯಾವಾಗ ಮಾರುಕಟ್ಟೆ ದರದಲ್ಲಿ ತರಕಾರಿಗಳು ಹಗ್ಗವಾಗಿ ಸಿಗುವಾಗ ಅದನ್ನೆಲ್ಲ ಎತ್ತಿಟ್ಟು ಅದನ್ನು ಒಂದು ಶೀತಲೀಕರಣದಲ್ಲಿ ಸ್ಟೋರೇಜ್ನಲ್ಲಿ ಇಟ್ಬಿಟ್ಟು ಮಾರ್ಕೆಟ್ ದರ ಒಳ್ಳೆ ರೇಟ್ ಬಂದಾಗ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗಿಯಾಗಬೇಕಾಗುತ್ತೆ. ಇಲ್ಲಿ ನಮ್ಮ ರೈತರಿಗೆ ನಷ್ಟ ಆಗೋದೇನೆಂದರೆ ಅವ್ರು ಬೆಳೆದು ಬರ್ತಕ್ಕಂಥ ಬೆಳೆದಲ್ಲಿ ಯಾರಾದರೂ ಎಲ್ಲರೂ ಹೆಚ್ಚು ಕಡಿಮೆ ಬಹುತೇಕ ಮಂದಿ ಸಾಲ ಮಾಡಿನೇ ಬೆಳೆ ಬೆಳೆಯೋದ್ರಿಂದ ಅವರಿಗೆ ಬಂದಂಥ ಬೆಳೆಯನ್ನು ಸಕಾಲದಲ್ಲಿ ಅದನ್ನು ವ್ಯಾಪಾರ ಮಾಡಿ ಬಂದಂಥ ಹಣವನ್ನು ಇಮಿಡಿಯೇಟಾಗಿ ಸಾಲ ತೀರಿಸೋ ನಿಟ್ಟಿನಲ್ಲೇ ವರ್ಕ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕೆಲವು ಮಳೆ ಕೈ ಕೊಟ್ಟಾಗ ರೋಗಗಳು ಬಂದಾಗ ಬೆಳೆಗೆ ಅವರಿಗೆ ಆ ಬೆಳೆಯ ಹಣ ಅವರಿಗೆ ತಲುಪದೇ ಇದ್ದಾಗ ಈ ಒಂದು ಆತ್ಮಹತ್ಯೆಯ ಒಂದು ಪ್ರಯತ್ನಗಳು ಆಗ್ತವೆ. ಸೊ ಹಂಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮಾಡ್ಬೋದು ಅಥವಾ ಉದ್ಯಮೆದಾರರು ಕೂಡ ಯೋಚನೆ ಮಾಡ್ಬೋದು ಅಥವಾ ರೈತರೇ ಒಂದು ಕೋಆಪರೇಟಿವ್ ಸಿಸ್ಟಮ್ನಲ್ಲಿ ಒಂದು ಕೋಲ್ಡ್ ಸ್ಟೋರೇಜಿನ ಘಟಕವನ್ನು ಸ್ಥಾಪನೆ ಮಾಡಬಹುದು.
ಸರ್, ಕರುನಾಡಿನ ಶಿಲ್ಪ ತವರು ಅಂತ ಹೆಸರುವಾಸಿಯಾಗಿರುವಂತಹ ಹಾಸನ ಜಿಲ್ಲೆಯ ಹೊಯ್ಸಳ ಸಂಸ್ಥಾನದ ಶಾಂತಲಾದೇವಿ ನಿರ್ಮಿಸಿರುವಂತಹ ಶಾಂತಿ ಗ್ರಾಮದವರು ತಾವು. ನೀವು ನಿಮ್ಮ ಉದ್ಯಮ ಕ್ಷೇತ್ರದಲ್ಲಿ ನಡೆದು ಬಂದ ಹಾದಿಯನ್ನು ನೆನಪಿಸ್ಕೊಂಡು ಇಂದಿನ ಪೀಳಿಗೆಯ ಉದ್ದಿಮೆದಾರರಿಗೆ ಕೆಲವು ಸಲಹೆಗಳನ್ನು ನೀಡೋದಾದರೆ? ಈಗ ನಾನು ಹುಟ್ಟಿದ್ದು ಶಾಂತಿಗ್ರಾಮ ಹಾಸನ ಜಿಲ್ಲೆ ಅಂತ ಹೇಳಿದ್ರಿ, ಖಂಡಿತ. ಮತ್ತು ನಾನು ಗ್ರಾಮೀಣ ಒಂದು ಸೊಗಡಿನಿಂದ ಹಳ್ಳಿಯ ಜೀವನವನ್ನು ನೋಡಿ ಬಂದವನು. ಹಾಗಾಗಿ ಈಗ ನಗರ ಪ್ರದೇಶದಲ್ಲಿ ವಾಸವಾಡಿಕೊಂಡಿದ್ದರೂ ಕೂಡ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಗುತ್ತವೆ. ಬಾಲ್ಯ ದಿನಗಳಲ್ಲಿ ನನ್ನ ಸುತ್ತಮುತ್ತಲಿನ ಜನ ಯಾವ ರೀತಿಯ ಜೀವನ ನಡೆಸ್ತಿದ್ರ ಬಗ್ಗೆ ಸಂಪೂರ್ಣ ಅರಿವಿದೆ. ಮತ್ತು ಇವತ್ತಿನ ಜೀವನ ಹೇಗೆ ಬದಲಾಗಿದೆ ಅನ್ನೋದು ಕೂಡ ಅರಿವಿದೆ. ಈ ಒಂದು ಸಂದರ್ಭದಲ್ಲಿ ಹೊಸ ಪೀಳಿಗೆ ಜನ ಅಂದಾಗ ಈಗ ಆಲ್ಮೋಸ್ಟ್ ಒಂದು 20-25 ವರ್ಷದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಬದಲಾವಣೆ ಆಗಿದೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಹೇಳೋದಾದರೆ, ಆವತ್ತಿನ ಕಾಲದಲ್ಲಿ ಓದುತ್ತಿದ್ದವರ ಸಂಖ್ಯೆ ಸಾಧಾರಣವಾಗಿ ಅಂದರೆ ತುಂಬ ಕಮ್ಮಿ ಅಲ್ಲ, ಸಾಧಾರಣವಾಗಿ ನಮಗಿಂತ ಹಿಂದೆ ಅಂದರೆ ಕಮ್ಮಿ ಅಂದ್ಕೊಬೋದು ನಮ್ಮದು. ಮತ್ತು ಅಲ್ಲಿ ಆ ಸಂದರ್ಭದಲ್ಲಿ ನನಗೀಗಲೂ ನೆನಪಿದೆ, ನಾವು ತೆಗಿತಕ್ಕಂಥ ಅಂಕಗಳನ್ನು ಜ್ಞಾಪಕ ಮಾಡಿಕೊಂಡಾಗ ಒಂದು 60-75% ಆವಾಗಲೇ ಫಸ್ಟ್ ರ್ಯಾಂಕ್ ಈ ಒಂದು ವ್ಯವಸ್ಥೆ ಇರ್ತಿತ್ತು. ಬಟ್ ಇವತ್ತಿನ ವಿದ್ಯಾಭ್ಯಾಸ ನೋಡಿದ್ರೆ 98-99 ಮಟ್ಟ ಡಿಜಿಟಲ್ಲಿ. ಸೊ ಹಾಗಾಗಿ ಅಂಥ ಒಂದು ವ್ಯವಸ್ಥೆ, ಅಂಥ ಕಾಂಪಿಟೇಷನ್ ಇದೆ. ಸೊ ಇವತ್ತು ಸಾಮಾನ್ಯವಾಗಿ ಸಾಧಾರಣವಾಗಿ ಓದೋ ಮಕ್ಕಳಿಗೆ ಭವಿಷ್ಯ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಓದಿದವರೇ ಎಲ್ಲರೂ ಬುದ್ಧಿವಂತರಲ್ಲ, ಅಥವಾ ಬರೀ ಓದಿದ್ರೇ ಜೀವನ ನಡೆಸ್ತೀವಿ ಅನ್ನಲ್ಲ. ಇವತ್ತಿನ ಜನತೆಗೆ ಏನು ಬೇಕೋ ಅಥವಾ ಇವತ್ತಿಗೆ ಏನು ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಸರಿಯಾದ ದಿಕ್ಕಿನಲ್ಲಿ ನಾವು ನಿರ್ಧಾರ ತಗೋಬೇಕಾಗುತ್ತೆ. ಇಲ್ಲಿ ಒಂದು ನಾರ್ಮಲಾಗಿ ಈಗ ನಾವು ಯಾವ್ದಾದ್ರು ಒಂದು ಸೆಕ್ಟರ್ ತುಂಬ ಹೆಚ್ಚಾಗೋದವರೆಲ್ಲ ಮಕ್ಕಳೆಲ್ಲ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ನಂತರ ಓದೋರೆಲ್ಲ ಕಾಮರ್ಸು, ಅಕೌಂಟೆನ್ಸಿ, ಬ್ಯಾಂಕಿಂಗು ಈ ಥರ ಎಲ್ಲ ಹೋಗ್ತಾರೆ. ಮತ್ತು ಅದಾದಮೇಲೆ ಈಗೀಗ ಒಂದು ವೆರೈಟಿ ಜನಗಳಿದೆ. ಬಟ್ ಇವತ್ತು ನಿಮಗೇನೆಂದರೆ ಒಂದು ಗೂಗಲ್ ಅಂತ ಒಂದು ಸಂಸ್ಥೆಗಳಿಂದ ನೀವು ಇಂಟರ್ನೆಟ್ ಯುಗದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ನಿಮಗೆ ಫಿಂಗರ್ ಟಿಪ್ಸಲ್ಲಿ ಸಿಗೋವಂಥದ್ದಿದೆ. ಅದನ್ನು ಬಳಸ್ಕೋಬೇಕು. ನಾವು ಬಳಸ್ಕೊಂಡಾಗ ಇಡೀ ಪ್ರಪಂಚದಲ್ಲಿ ಏನಾಗ್ತಾಯಿದೆ, ಇಂಡಿಯಾ ಲೆವೆಲ್ ಏನಾಗ್ತಾಯಿದೆ, ಕರ್ನಾಟಕದಲ್ಲಿ ಏನಾಗ್ತಾಯಿದೆ, ಯಾರಿಗೆ ಯಾವುದು ನೆಸೆಸಿಟಿ ಇದೆ, ಯಾರು ಉದ್ಯೋಗಾವಕಾಶ ಎಲ್ಲಿದೆ, ಹೆಚ್ಚಿದೆ, ಯಾಕಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಓದಬೇಕು, ಅದು ಸಂಬಂಧಪಟ್ಟ ಕಲಿಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವೊಂದು ಕೆಲವು ಉದ್ಯಮಶೀಲತಾ ಶಿಬಿರಗಳಂತ ಜೊತೆಗೆ ಯುವಕರಿಗೆ ತರಬೇತಿ ಕೊಡೋದ್ರಿಂದ ಹಿಡಿದು ಈ ಥರದ್ದೆಲ್ಲ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಇವತ್ತಿನ ಪ್ರೆಸೆಂಟ್ ನೀಡ್ ಏನಿದೆ ಅದನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಎಲ್ಲರೂ ಅವರು ಓದಿದ್ರು ನಾವು ಓದ್ತಾ ಇದ್ವಿ, ಇವರು ಓದಿದ್ರು ಅದೇ ಅನ್ನೋದು ಬದಲು ಅಲ್ಲೇ ನಾವು ಡೈವರ್ಸಿಫೈ ಮಾಡ್ಕೊಬೇಕು. ಇಡೀ 100 ಜನ ಮಕ್ಕಳು ಒಂದು ಶಾಲೆಯಲ್ಲಿ ಓದ್ತಾ ಇದ್ರೆ ಅಂದಾಗ 100 ಜನನು ಇಂಜಿನಿಯರ್ಸು ಡಾಕ್ಟರ್ ಥಿಂಕ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮಿಸ್ ಮ್ಯಾಚ್ ಆದಾಗುತ್ತೆ. ಹಾಗಾಗಿ ಅದರಲ್ಲಿ ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಉದ್ಯೋಗ ಅವಕಾಶಗಳಿದೆ. ನಮ್ಮ ನಾಲೆಡ್ಜ್ಗೆ ಅನುಕೂಲವಾಗಿ, ನಮ್ಮ ಆಸಕ್ತಿಗೆ ಅನುಗುಣವಾಗಿ ನಾವು ಬದಲಾಗಿ ಈಗಲೇ ಆ ನಿರ್ಧಾರ ತಗೊಳ್ಳುವಂಥದ್ದಲ್ಲಿ ಪೋಷಕರು, ಪೇರೆಂಟ್ಸು ಬಹಳ ಪ್ರಾಮುಖ್ಯತೆ ವಹಿಸಬೇಕಾಗುತ್ತೆ. ಅವರು ನಿರ್ಧಾರ ತಗೊಂಡು ಮಕ್ಕಳಿಗೆ ಸರಿಯಾದ ರೀತಿ ಗೈಡ್ ಮಾಡಬೇಕಾಗುತ್ತೆ, ಹೋಗಬೇಕು ಅನ್ನೋದು. ಈಗ ಮಕ್ಕಳಲ್ಲಿ ಓದೋದು ಮಾರ್ಕ್ಸ್ ತೆಗೆದು ಬಿಟ್ಟರೆ ಇನ್ನು ಹೆಚ್ಚಿನ ವಿಚಾರ ಅಷ್ಟೊಂದು ಗಮನದಲ್ಲಿ ಇರಲ್ಲ. ಪೋಷಕರು ಹೆಚ್ಚಿಗೆ ತಿಳ್ಕೊಂಡು ಅವರಿಗೆ ನಿರ್ಧಾರ ತಗೋಬೇಕಾಗುತ್ತೆ. ಸರ್, ನಮ್ಮ ದೇಶದಲ್ಲಿರುವಂತಹ ದೊಡ್ಡ ಪಿಡುಗು ಅಂದರೆ ನಿರುದ್ಯೋಗ ಸಮಸ್ಯೆ. ಸರ್ಕಾರ ಓದೋರಿಗೆಲ್ಲ ಕೆಲಸ ಕೊಡೋಕ್ಕಾಗಲ್ಲ, ನಾವು ಓದೋದು ಇಲ್ಲ. ಈ ನಿಟ್ಟಿನಲ್ಲಿ ಸ್ವಂತವಾಗಿ ಉದ್ಯಮ ಮಾಡಬೇಕು ಅನ್ನೋರಿಗೆ ನೀವು ಕೊಡುವಂತಹ ಟಿಪ್ಸ್? ಮೊದಲಿಗೆ ಯಾವುದೇ ಒಂದು ಸ್ವಂತ ಉದ್ಯಮ ಮಾಡ್ತೀವಿ ಅಂದಾಗ ಅನುಭವ ಬಹಳ ಮುಖ್ಯ. ಯಾವುದೇ ಅನುಭವ ಇಲ್ಲದೆ ಯಾವುದೇ ಕೆಲಸಕ್ಕೆ ಕೈ ಹಾಕಬಾರ್ದು. ಅನುಭವದ ಜೊತೆಗೆ ಆಸಕ್ತಿ ಇರಬೇಕು. ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ತುಂಬ ಆಸಕ್ತಿ ಇರಬೇಕು. ಅದರಲ್ಲೇ ಮುಂದುವರಿತೀನಿ, ಸೋಲು ಗೆಲುವಾಗಲಿ ಅದರಲ್ಲೇ ಮುಂದುವರಿತೀನಿ ಅನ್ನೋದ್ರ ಛಲ ಇರಬೇಕು. ಈ ಕಮಿಟ್ಮೆಂಟ್ ಅಂತ ಹೇಳ್ತೀವಿ, ಯಾವ್ದಾರೊಂದು ನಾವು ವರ್ಕ್ ಮಾಡಿದಾಗ ನಂದೊಂದು ಕಮಿಟ್ಮೆಂಟ್, ಬದ್ಧತೆ ಅಂತೀವಿ. ಆ ಬದ್ಧತೆ ಉಳಿಸ್ಕೊಳ್ಳೋಂಥ ಛಾತಿ ಇರಬೇಕು. ನೆಕ್ಸ್ಟ್ ಪ್ರಾಮಾಣಿಕವಾಗಿ, ಬಹಳ ಶ್ರಮ ಇಲ್ಲದಲ್ಲಿ ಯಾವ ಕೆಲಸನೂ ಬರಲ್ಲ. ಇದನ್ನೆಲ್ಲ ಮೈಗೂಡಿಸ್ಕೊಂಡ್ರೆ ತನ್ನಿಂತಾನೆ
ಇವತ್ತು ಚಿಕ್ಕದಾಗಿ ಮಾಡಿದ್ದು ನಾಳೆ ದೊಡ್ಡದಾಗುತ್ತೆ, ಬಹಳ ಯಶಸ್ವಿ ಉದ್ಯಮಿ ಆಗ್ಬೋದು. ಹಾಗಾಗಿ ಮೊದಲು ನೀವು ಅನುಭವ ಇರಬೇಕು, ಅದಕ್ಕೆ ಬೇಕಾದಂಥ ಬಂಡವಾಳನ ಇರುತ್ತವೆ. ಅದಕ್ಕೆ ಸರ್ಕಾರದಿಂದ, ಸಂಘ ಸೇವಾ ಬ್ಯಾಂಕ್ಗಳಿಂದ ಬೇರೆ ಬೇರೆ ವ್ಯವಸ್ಥೆಗಳಿದೆ. ಫಸ್ಟು ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಅಂದಾಗ ಅದ್ರ ಬಗ್ಗೆ ತುಂಬ ಆಳವಾದ ಅನುಭವ, ಜ್ಞಾನ. ನನಗೆ ಅನುಭವ ಅಂದಾಗ, ಅನುಭವ ಅಂತ ಕೆಲಸ ಮಾಡೋದೇ ಒಂದು ಅನುಭವ ಅಂತ ಅಲ್ಲ, ನಾವು ಏನು ತಯಾರು ಮಾಡೋಕ್ಕೆ ಹೋಗ್ತೀವಿ ಅಥವಾ ಯಾವ ಇಂಡಸ್ಟ್ರಿ ಮಾಡ್ತೀವಿ ಅಂತ ಅದರ ಉದ್ದ ಆಗಲ್ಲ ಎಷ್ಟು, ಅದರದ್ದು ಬೌಂಡ್ರಿಗಳೇನು, ಅದರಲ್ಲಿ ಕಾಂಪಿಟೇಷನ್ ಏನಿದೆ, ಅದರದ್ದು ನೆಕ್ಸ್ಟು ಎಷ್ಟು ವರ್ಷ ಅದು ನಡೆಯೋಂಥ ಸ್ಥಿತಿ ಇದೆ. ಏಕೆಂದರೆ ಇವತ್ತು ಕಾಲಕ್ಕೆಲ್ಲ ಬದಲಾಗ್ತಾ ಇರ್ತವೆ. ಒಂದಷ್ಟೆಲ್ಲ ಈಸ್ಡ್ ಔಟ್ ಆಗ್ತಾ ಇದೆ ಎಲ್ಲ. ಕೆಲವು ಪ್ರಾಡಕ್ಟ್ಗಳೆಲ್ಲ ಈಗ ನಾವು ಹಿಂದೆ ಎಲ್ಲ ನೋಡ್ತಾ ಇದ್ದಾಗ ಈ ಪ್ರಾಡಕ್ಟ್ಗಳೇ ಇಲ್ಲ. ಈಗ ಹಿಂದೆ ನಾವೆಲ್ಲ ಈ ಊಟದ ತಟ್ಟೆಗಳೆಲ್ಲ ಯೋಚನೆ ನೋಡ್ತಾ ಬಂದರೆ ತಾಮ್ರದ ತಟ್ಟೆಗಳಿರ್ತಿತ್ತು, ಅದಾದಮೇಲೆ ಅಲ್ಯೂಮಿನಿಯಂ ಪ್ಲೇಟ್ ಬರ್ತಾಯಿತ್ತು. ಈಗೆಲ್ಲ ಇಲ್ಲ, ಅದೆಲ್ಲ ಇಲ್ಲ, ಔಟ್ಡೇಟೆಡ್ ಆಗ್ತಾ ಇರುತ್ತೆ ಟೆಕ್ನಾಲಜಿ ಮತ್ತು ಪ್ರಾಡಕ್ಟ್ಗಳೆಲ್ಲ. ಮುಂದೆ ಯಾವುದು ಟೆಕ್ನಾಲಜಿ ಇದೆ, ಯಾವುದ್ರ ಮೇಲೆ ಡಿಮ್ಯಾಂಡ್ ಇರ್ಬೋದು, ಇದೆಲ್ಲ ಯೋಚನೆ ಮಾಡೋದನ್ನು ನಾವು ಅದ್ರ ಬಗ್ಗೆ ಫುಲ್ ಅಧ್ಯಯನ ಮಾಡಿ ವಿಚಾರ ತಿಳ್ಕೊಂಡು ಮುಂದುವರಿಬೇಕು. ಸರ್, ಕೈಗಾರಿಕಾ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರದಿಂದ ನೆರವು ಪಡ್ಕೋಬಹುದಾ? ಹಾಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳಿಗೆ ಏನಾದರೂ ಸೌಲಭ್ಯಗಳು ಇದೆಯಾ? ಖಂಡಿತ. ಸರ್ಕಾರ ಇವತ್ತು ನೋಡಿ, ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಹಾಕಿ ಪ್ರೇರೇಪಿಸುತ್ತೆ. ಏಕೆಂದರೆ ಸರ್ಕಾರಕ್ಕೆ ಉದ್ಯಮಗಳು ಬಂದಷ್ಟು ಲಾಭ ಜಾಸ್ತಿ. ಅಂದರೆ ತೆರಿಗೆ ಮೂಲಕ, ಉದ್ಯೋಗದ ಮೂಲಕ. ಸರ್ಕಾರ ಎಲ್ಲ ವಿದ್ಯಾವಂತರಿಗೆ ಉದ್ಯೋಗ ಕೊಡೋಕ್ಕಾಗಿಲ್ಲ ಅಂದಕ್ಕಾದಾಗ ಆ ಉದ್ಯಮಿಗಳ ಮೂಲಕ ಸಿಗ್ತಕ್ಕಂಥ ಏನು ಉದ್ಯೋಗಾವಕಾಶಗಳು ಕೂಡ ತನ್ನದೇ ಅನ್ನತ್ತ ಕ್ಲೈಮ್ ಮಾಡ್ಕೊಳುತ್ತವೆ. ಈಗ ಸಪೋಸ್ ನಾವೆಲ್ಲ ಕಡೆ ನೋಡ್ತೀವಿ, ಈಗ ಟಾಟಾ ಕಂಪನಿಯವರು, ಮಹೀಂದ್ರ ಕಂಪನಿ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ಫೋಸಿಸ್ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, 2,000 ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಸರ್ಕಾರದ್ದು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಆ ಒಂದು ಇನ್ವೆಸ್ಟರ್ಸ್ನ ಇನ್ವೈಟ್ ಮಾಡಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಟ್ಟು, ಅವ್ರಿಗೆ ಬೇಕಾದಂಥ ತೆರಿಗೆ ವಿಚಾರದಲ್ಲಿ, ಸಾಲದ ಪ್ರತಿಯೊಂದರಲ್ಲೂ ಅನುಕೂಲ ಮಾಡಿಕೊಟ್ಟು ತಾನು ಅಷ್ಟು ಉದ್ಯೋಗಗಳನ್ನು ಕೊಡೋಕ್ಕಾಗದ ರೀತಿ ಈ ಮೂಲಕ ಕೊಡ್ತಕ್ಕಂಥ ಕಾರ್ಯಕ್ರಮ. ಸರ್ಕಾರದ ಬಹಳ ಯೋಜನೆಗಳಿದೆ. ಹಿಂದೆ ಮುಂಚೆ ಇದ್ದಾಗೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಇತ್ತು. ಶುರುವಿನಲ್ಲಿ ಸ್ಟಾರ್ಟಪ್ ಬಿಸ್ನೆಸ್ಗೆ 1 ಲಕ್ಷದವರೆಗೆ ಒಂದು ಯೋಜನೆ ಇತ್ತು. ಅದನ್ನು ಕೊಟ್ಟಾಗ ಸಣ್ಣ ಉದ್ಯಮಿಗಳು ಎಲ್ಲ ಅದನ್ನು ಫಲಾನುಭವಿಗಳಾಗಿ ಕೆಲವರು ಅದರಲ್ಲಿ ಯಶಸ್ವಿಗಳಾಗಿದ್ದಾರೆ. ಕೆಲವರು ಅದನ್ನು ಕೂಡ ಉದ್ಯಮಿನೂ ಯಶಸ್ಸು ಮಾಡ್ದಲೇ ಮತ್ತು ಹಣವನ್ನು ಪಾವತಿಸ್ದಲೇ ಅಲ್ಲೂ ಲಾಸ್ ಮಾಡ್ಕೊಂಡು ಅಲ್ಲೂ ಆಗಿದೆ. ಹಾಗಾಗಿ ಸರ್ಕಾರಗಳು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಸಾರ್ವಜನಿಕರು ಅಥವಾ ಜನರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದರೆ ಅದು ಮತ್ತು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗುತ್ತೆ, ಸಾಧ್ಯ ಆಗುತ್ತೆ. ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಯಾವುದೇ ನಮ್ಮಲ್ಲಿ ಈಗ ಸರ್ಕಾರಿ ಬ್ಯಾಂಕ್ಗಳಾಗ್ಬೋದು ಅಥವಾ KSFC ಕೂಡ ಅವರಿಗೆ ವಿಶೇಷವಾಗಿ 1-2% ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾರೆ. ಜೊತೆಗೆ ಸಬ್ಸಿಡಿ ಕೂಡ ಇದೆ. ಸಬ್ಸಿಡಿ ಎಲ್ಲರಿಗೂ ಇರುತ್ತೆ. ಅವರಿಗೆ ಮಹಿಳಾ ಉದ್ದಿಮೆದಾರರಿಗೆ 5-10% ಸಹಾಯಧನ ಹೆಚ್ಚಿರುತ್ತೆ. ಅದು ಏನು ನಾವು ಲೋನ್ ತಗೋತೀವಲ್ಲ, ಆ ಲೋನ್ಗೆ ಸಹಾಯಧನ ಅಂತ ಕೊಡ್ತಾರೆ. ಅದು ಒಂದು ಝೋನಿಂದ, ಒಂದು ಪ್ರದೇಶದಿಂದ ಪ್ರದೇಶಕ್ಕೆ 15-25% ಶೇಕಡ ಸಹಾಯಧನ ಬರುತ್ತೆ. ಹೆಣ್ಣು ಮಕ್ಕಳು ಮಾಡ್ತಕ್ಕಂಥ ಉದ್ಯಮಿಗೆ ಅತಿ ಹೆಚ್ಚು ಸಹಾಯಧನ ಸಿಗುತ್ತೆ. ಹಾಗಾಗಿ ಅದನ್ನು ಬಳಸ್ಕೋಬೇಕು. ಈ ನಿಟ್ಟಿನಲ್ಲಿ ಯಾರೂ ಕೂಡ ಒಂದು ಪ್ರಯತ್ನ ಮಾಡಿಲ್ಲ ಅನಿಸುತ್ತೆ. ಅವರಿಗೆ ಯಾರೂ ಕೂಡ ಅಷ್ಟೊಂದು ಮಾಹಿತಿ ನೀಡಿದ್ದಾರೆ ಇಲ್ವ ಅನ್ನೋದು ಗೊತ್ತಿಲ್ಲ. ಇದರದ್ದು ಕೆಲಸ ಇಲ್ಲ ಅಂದರೆ ನಮ್ಮಲ್ಲಿ ಮಂಡ್ಯ ಜಿಲ್ಲಾ ಕೈಗಾರಿಕಾ ಸಂಸ್ಥೆ ಅಂತ ಇದೆ, ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರ. ಅವರು ಇದ್ರ ಬಗ್ಗೆ ಅಲ್ಲಲ್ಲಿ ಒಂದೊಂದು ಉದ್ಯಮಶೀಲತಾ ಶಿಬಿರ ಅಂದ್ಕೊಂಡು ಅಥವಾ ಒಂದು ಎಂಪ್ಲಾಯ್ಮೆಂಟ್ ಒಂದು ವಿಚಾರಗಳವಾಗಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಬಟ್ ಅದು ಜನರಿಗೆ ತಲುಪಲ್ಲ ಹೆಚ್ಚಿಗೆ. ಅವರು ಒಂದು ಚಿಕ್ಕ ವ್ಯವಸ್ಥೆಗಳಲ್ಲಿ ಇದ್ದಂಥ ಎಂಪ್ಲಾಯರ್ ಅಥವಾ ಇಂಡಸ್ಟ್ರಿಯಲಿಸ್ಟ್ ಇಲ್ಲ, ಅವ್ರಿಗೇನೇ ಕರೆದು ಒಂದು ನಾಮಕಾವಸ್ಥೆಗೆ ಒಂದು ಕಾರ್ಯಕ್ರಮ ಮಾಡ್ಕೋತಾರೆ. ಅದು ಹೆಚ್ಚು ಜನರಿಗೆ ತಲುಪಲ್ಲ. ಅದು ನಾವು ಕಾಲೇಜು ಮಟ್ಟದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅವೇರ್ನೆಸ್. ಖಂಡಿತವಾಗಲೂ ಈಗ ಕಾಲೇಜು ಮಕ್ಕಳಲ್ಲಿಂದಾಗ ಡಿಪ್ಲೊಮೊ, ನೀವು ಪಾಲಿಟೆಕ್ನಿಕ್ ನೋಡಿದಾಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ತಕ್ಕಂಥದಾಗ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದ್ದಾಗ ಅವರಿಗೆ ಫೈನಲ್ ಇಯರ್ ಓದ್ತಾ ಇದ್ದ ಸಂದರ್ಭದಲ್ಲಿ ಅವರಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು, ಸೆಮಿನಾರ್ಗಳನ್ನು ಸರ್ಕಾರದಿಂದ ಆಯೋಜಿಸಿದಾಗ
ಏನೇನು ಸರ್ಕಾರದಿಂದ ಬೆನಿಫಿಟ್ ಇದೆ, ಏನೇನು ಕಾರ್ಯಕ್ರಮಗಳು ನಾವು ಮಾಡ್ಬೋದು ಅನ್ನೋದು, ಆ ಉತ್ಸಾಹ ತುಂಬುವಂಥ ಕೆಲಸ, ಸ್ವಂತ ಉದ್ಯೋಗ ಮಾಡೋದಕ್ಕೆ ಅವ್ರಿಗೆ ಹೆಚ್ಚು ಪ್ರೇರೇಪಿಸೋದು ಅಂತ ನನ್ನ ಭಾವನೆ. ಹಾಂ, ತಾವು ಒಬ್ಬ ಯಶಸ್ವಿ ಉದ್ಯಮಿಗಳಾಗಿ ರೂಪುಗೊಂಡಿದ್ದೀರಿ. ಒಬ್ಬ ಯಶಸ್ವಿ ಉದ್ಯಮಶೀಲನಾಗಬೇಕಾದ್ರೆ ಅನುಸರಿಸಬೇಕಾದ ಮಾನದಂಡಗಳು ಯಾವ್ಯಾವುದು? ಮೊದಲಿಗೆ ಪ್ರಾಮಾಣಿಕತೆ, ನಂತರ ಹಾರ್ಡ್ ವರ್ಕ್ ಅಂತೀವಿ, ಬಹಳ ಶ್ರಮ ವಹಿಸಬೇಕು. ನಮ್ಮಲ್ಲಿ ಏನಾದರೂ ನಾವು ಶ್ರಮ ವಹಿಸಿ ಮಾಡದಿದ್ದ ಕೆಲಸಗಳು ಯಾವತ್ತೂ ನಿಮಗೆ ಯಶಸ್ಸು ಸಿಗಲ್ಲ. ಹೆಚ್ಚು ಇನ್ವಾಲ್ವ್ ಆದಷ್ಟು ಹೆಚ್ಚು ಆದಾಯ ಆದಾಗ ಸಂಸ್ಥೆಗೆ ಒಳ್ಳೆಯ ಹೆಸರು. ನಮ್ಮನ್ನು ನಾವು ಹೆಚ್ಚು ತೊಡಗಿಸ್ಕೋಬೇಕು. ಮತ್ತು ನಮ್ಮ ಈ ಒಂದು ಯಶಸ್ವಿ ಉದ್ಯಮ ಅಂತ ನಮ್ಮ ಸಂಸ್ಥೆಗೆ ಏನು ಹೇಳೋಂಥ ಸಂದರ್ಭದಲ್ಲಿ ನಾವು ಏನು ಮಾಡೋದು, ನಮ್ಮ ಪರಿಸರ ಅಂತ, ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಏನು ಕುಟುಂಬ ಅಂತ ಏನು ಹೇಳ್ತೀವಿ, ನಮ್ಮ ಸಂಸ್ಥೆಯ ಅದನ್ನು ಬಹಳ ಚೆನ್ನಾಗಿ ಇಟ್ಕೊಬೇಕು. ನಮ್ಮ ಸಂಸ್ಥೆ ಅಲ್ಲಿ ಕುಟುಂಬ ಅಂದಾಗ ನಮ್ಮ ಕಾರ್ಮಿಕರು, ನಮ್ಮ ಮ್ಯಾನೇಜರ್ಸ್ಗಳು, ಸೂಪರ್ವೈಸರ್ಸ್ಗಳು, ಪ್ರತಿಯೊಬ್ಬರು ಏನಿದೆಲ್ಲ ಅವರು ಬಹಳ ಸಂತೋಷವಾಗಿ ಬಹಳ ಚೆನ್ನಾಗಿರಬೇಕು. ಇದ್ದಾಗ ಅವರು ಮನಪೂರ್ವಕವಾಗಿ ಕೆಲಸ ಮಾಡಿದ್ರೆ, ಬಹಳ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಸಂಸ್ಥೆಗೆ ಯಶಸ್ಸಿಗೆ ಅದು ಒಂದು ಕಾರಣ. ಸೊ ಹಾಗಾಗಿ ನನ್ನ ಒಂದು ಅನಿಸಿಕೆ ಪ್ರಕಾರ ನಾವು ಮಾತ್ರ ಯಶಸ್ಸನ್ನು ಗಳಿಸೋದ್ರ ಜೊತೆಗೆ ಅವ್ರನ್ನೂ ಕೂಡ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡಬೇಕು. ಸರ್, ಈ ಎಲ್ಲ ಸಾಧನೆಯನ್ನು ಗುರುತಿಸಿ ನಿಮಗೆ ಡಾಕ್ಟ್ರೇಟ್ ಅವಾರ್ಡ್ ಆಗುತ್ತೆ. ಈ ಡಾಕ್ಟ್ರೇಟ್ ಅವಾರ್ಡ್ ಆದಾಗ ಆ ಕ್ಷಣ ಹೇಗನ್ನಿಸ್ತು? ನಮಗೆ ಆವಾಗ ಪ್ರತಿಯೊಬ್ಬರು ಕೂಡ ಕೇಳಿಕೊಳ್ಳದಷ್ಟಿಗೆ ನಮ್ಮನ್ನು ಕೆಲಸವನ್ನು ಮೆಚ್ಚಿ ಬೇರೆ ಯಾರಾದರೂ ನಿಮಗೊಂದು ಪ್ರಶಸ್ತಿ ನೀಡ್ತೀವಿ ಅಂತನೋ ಪುರಸ್ಕಾರ ನೀಡಿದಾಗ ಸಡನ್ನಾಗಿ ಸ್ವಲ್ಪ ಖುಷಿಯಾಗೋದು ಸಹಜ. ನನ್ನ ಕೆಲಸ ಯಾರೋ ಗುರುತಿಸಿದ್ದಾರೆ ಅನ್ನೋ ಥರ. ಬಟ್ ಇಮಿಡಿಯೇಟಾಗಿ ನಮಗೂ ಒಂದು ಆಲೋಚನೆ ಬರುತ್ತೆ, ನಾವು ನಿಜವಾಗ್ಲೂ ಇದಕ್ಕೆ ಅರ್ಹರಿದ್ದೀವಾ ಅಂತ. ಯಾಕೆಂದರೆ ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ಕೆಲಸ ಮಾಡೋರಿಗೂ ಪುರಸ್ಕಾರ ಪ್ರಶಸ್ತಿಗಳು ಬರ್ತಾ ಇರುತ್ತೆ, ಮಾಡದೇ ಇದ್ದವ್ರಿಗೂ ಬರ್ತಾ ಇರುತ್ತೆ. ಈಗ ನಾವು ತೊಗೊಂಡ್ರೆ ನಮ್ಮನ್ನ ಬಗ್ಗೆನೂ ಯಾರಾದರೂ ಯಾವುದಾರ ಅನಿಸಿಕೆ ವ್ಯಕ್ತಪಡಿಸಿದಾಗ ನಮಗೆ ಅಳುಕು ಬರಬಾರ್ದಲ್ಲ ಅನ್ನೋದು ಒಂದು ಯೋಚನೆ ಆಯಿತು. ಅದು ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತ ತುಂಬ ವಿಚಾರ ಮಾಡಿದ ಮೇಲೆ ಕೊನೆಗೆ ನಮ್ಮ ಕುಟುಂಬ ಸದಸ್ಯರನ್ನೆಲ್ಲ ತೀರ್ಮಾನ ಮಾಡಿದ ಮೇಲೆ ಅದು ಚೆನ್ನೈನಲ್ಲಿ ನಮಗೆ ಒಂದು ಅಮೇರಿಕನ್ ಯೂನಿವರ್ಸಿಟಿಯಿಂದ ಅದು ಮಾಡಿದಾಗ ಅದನ್ನು ನಾನು ತಗೊಂಡೆ. ಇವಾಗ ನಮ್ಮ ಹೆಸರಿನ ಮುಂದೆ ಇರೋದ್ರಿಂದ ಬಟ್ ಇವತ್ತಿನ ನಾವು ಮಾಡ್ತಕ್ಕಂಥ ಈ ಒಂದು ಸೇವಾ ಕಾರ್ಯಕ್ರಮಕ್ಕೆ ಅದು ಬಹಳ ಅವಶ್ಯಕತೆ ಇರುತ್ತೆ ಅನಿಸುತ್ತೆ. ಯಾಕೆಂದರೆ ಹ್ಯುಮ್ಯಾನಿಟಿ ವರ್ಕ್ ಮಾಡುವಾಗ ಅಟ್ಲೀಸ್ಟ್ ನಾವು ಬಹಳ ತ್ಯಾಗ ಮಾಡಿರ್ತೀವಿ. ನಮ್ಮಲ್ಲಿ ಲೈನಿಸಮ್ನಲ್ಲಿ 3 ವಿಚಾರಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ: ಟೈಮು, ಟ್ರೆಷರು, ಟ್ಯಾಲೆಂಟು. 3 T's ಅಂತ ಹೇಳ್ತೀವಿ. ಟೈಮು ಅಂದರೆ ನಾನು ಆಗಲೇ ಹೇಳಿದೆ, ಒಬ್ಬ ಉದ್ಯಮದರಾಗಿ ಟೈಮ್ ಕೊಡೋದಿದೆಯಲ್ಲ ಬಹಳ ಕಷ್ಟ. ನಾವು ಇದನ್ನು ಮಾಡಿ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ. ಅದ್ರ ಜೊತೆಗೆ ಟ್ರೆಷರ್ ಅಂದರೆ ನೀವು ಹಣ ಇಲ್ಲದಲೇ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗೋದಲ್ಲ. ನಾವು ಹಣವನ್ನು ಖರ್ಚು ಮಾಡ್ದಲೇ ಬೇರೆಯವರಿಂದನೇ ಖರ್ಚು ಮಾಡಿ ನಾವು ಸೇವಾ ಕಾರ್ಯ ಮಾಡ್ತೀವಿ ಅಥವಾ ಇನ್ನೊಂದು ಮಾಡ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಜೊತೆಗೆ ಟ್ಯಾಲೆಂಟ್ ಅಂತೀವಿ, ಅಂದರೆ ಹಣ ಇದ್ದು ಮತ್ತು ಟೈಮ್ ಇದ್ದರೂ ಕೂಡ ಈ ಸ್ಕಿಲ್ಸ್ ಅಂದರೆ ಎಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಹೇಗೆ ವರ್ಕ್ ಮಾಡಬೇಕಾಗುತ್ತೆ, ಯಾವ ಸಂಸ್ಥೆಗೆ ಮಾಡಬೇಕಾಗುತ್ತೆ ಅನ್ನೋದಾಗ ಯಾರು ಜನಿಗೆ ಮಾಡಬೇಕು ಅನ್ನೋದನ್ನೆಲ್ಲ ಮಾಡೋದು ಒಂದು ಟ್ಯಾಲೆಂಟ್. ಅದೊಂದು ಆ್ಯಕ್ಚುಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು, ಈಗ ಒಟ್ಟುಗೂಡಿಸುವಂಥ ಟ್ಯಾಲೆಂಟ್ ಅಂದಿಗೆ ನಮ್ಮ ಮಂಡ್ಯ ನಗರದ ಜಿಲ್ಲೆಲೇ ಬಹಳ ನಾವು ಲೈನಿಸಮ್ಗೆ ಸೇರಿದಂಥ ಸಂದರ್ಭದಲ್ಲಿ ಬಹಳ ಒಂದು 50-60 ಸದಸ್ಯರಿದ್ದ ಸಂಖ್ಯೆ ಇವತ್ತು 500 ಸದಸ್ಯರಿದೆ ಮಂಡ್ಯ ಜಿಲ್ಲೆಯಲ್ಲಿ. ಸೊ ಇವನ್ನೆಲ್ಲ ಒಟ್ಟುಗೂಡಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವರಿಗೆಲ್ಲ ಸ್ವಲ್ಪ ಸಲಹೆಗಳನ್ನು ನೀಡಿ ಒಂದು ಸೇವಾ ಕಾರ್ಯಕ್ರಮದ ದಿಕ್ಕಿನಲ್ಲಿ ಎಲ್ಲನೂ ಕರ್ಕೊಬರೋದು, ಅದಕ್ಕೆ ಬಹಳ ಟ್ಯಾಲೆಂಟ್ ಪ್ರತಿಯೊಂದು ಬೇಕಾಗುತ್ತೆ. ಅದಕ್ಕೆಲ್ಲ ನಮ್ಮ ಹಿರಿಯ ಲಯನ್ ಲೀಡರ್ಗಳು, ಮಂಡ್ಯದವರು ಮತ್ತು ಸ್ಥಳೀಯ ಆಗಿರ್ತಕ್ಕಂಥ ಎಲ್ಲ ಲೀಡರ್ಗಳ ಸಹಕಾರ ತಗೊಂಡು ಈ ಒಂದು ರೀತಿಯಲ್ಲಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಯಶಸ್ವಿ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯ ಪಾತ್ರ ಕೂಡ ಖಂಡಿತ ಇದ್ದೇ ಇರುತ್ತೆ ಅನ್ನುವಂತಹ ಮಾತು ಒಪ್ಕೋಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಪತ್ನಿ ಲಯನ್ ಪ್ರತಿಮಾ ಅವರು ಕೂಡ ಸಕ್ರಿಯವಾಗಿ ಲಯನ್ ಸಂಸ್ಥೆಯಲ್ಲಿ ತೊಡಗಿಕೊಂಡವರು. ಅವರ ಪ್ರೋತ್ಸಾಹ ನಿಮಗೆ ಹೇಗಿತ್ತು? ಖಂಡಿತ ಈ ವಿಚಾರದಲ್ಲಿ ಸ್ವಲ್ಪ ಬಹಳ ನಾನು ಅದೃಷ್ಟವಂತ ಅಂತಲೇ ಹೇಳಬೇಕು. ಯಾಕೆಂದರೆ ನಾನು ತುಂಬ ಕ್ಯಾಲ್ಕುಲೇಟಿವ್ ಪರ್ಸನ್ನು. ಬಿಸ್ನೆಸ್ ವಿಚಾರದಲ್ಲಾಗಲಿ, ಟೈಮ್ ವಿಚಾರದಲ್ಲಾಗಲಿ
ಯಾವುದೇ ಒಂದು ಜವಾಬ್ದಾರಿ ವಹಿಸ್ಕೊಂಡ್ರೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ನ್ಯಾಯ ಒದಗಿಸ್ಕೋಬೇಕು ಅನ್ನೋ ಸಿಸ್ಟಮ್ ನಮ್ಮದು. ನಾವು ಮೊದಲಿಗೆ ನಾನು ಲೈನಿಸಮ್ ಸೇರಿಕೊಂಡಾಗಿ ಒಂದು ಸಂಸ್ಥೆಯಿಂದ ಸೇರಿದಾಗ ನನಗೆ ಎಲ್ಲೋ ಒಂದು ಕಡೆ ಒಂದು 2-3 ವರ್ಷದ ಕಳೆದಾಗ ಅದರಲ್ಲಿ ಅದನ್ನು ಮುಂದುವರಿಸೋದಕ್ಕೂ ಕೂಡ ಸ್ವಲ್ಪ ಯೋಚನೆ ಮಾಡೋದಕ್ಕಂಥ ಒಂದು ಸಂದರ್ಭ ಬಂದಾಗ ನನ್ನ ಶ್ರೀಮತಿ ಆವಾಗ ಹೆಚ್ಚು ನನಗೆ ಪ್ರೋತ್ಸಾಹ ನೀಡಿ ಉತ್ಸಾಹ ತೋರಿಸಿ ಒಂದು ಅವರೇ ಒಂದು ಸ್ವಲ್ಪ ನಮ್ಮ ಲೈನಿಸಮ್ಗೆ, ನಾನು ಅದುವರೆಗೆ ನಾನೊಬ್ಬ ಮಾತ್ರ ಸದಸ್ಯನಾಗಿದ್ದೆ, ನಂತರ ಅವರು ಕೂಡ ಒಂದು ಫ್ಯಾಮಿಲಿ ಕ್ಲಬ್ಬನ್ನು ಮಾಡೋದ್ರಲ್ಲಿ ನನ್ನ ಜೊತೆ ಸೇರಿ ಒಂದು ಮಂಡ್ಯ ಶುಗರ್ ಸಿಟಿ ಅನ್ನೋ ಒಂದು ಫ್ಯಾಮಿಲಿ ಕ್ಲಬ್ಬನ್ನು ಪ್ರಾರಂಭ ಮಾಡೋದಕ್ಕೆ ಅವರು ಬಹಳ ಮುಖ್ಯ ಕಾರಣ. ಅಂದಿನಿಂದ ಇಂದಿವರೆಗೆ ಈ ಲೈನಿಸಮ್ ವಿಚಾರಗಳಲ್ಲಿ ಮತ್ತು ಯಾವುದೇ ನಿರ್ಧಾರ ತಗೊಳ್ಳೋದ್ರಲ್ಲಿ ನನಗೆ ಪ್ರತಿ ಸಂದರ್ಭದಲ್ಲೂ ಸಂಪೂರ್ಣವಾಗಿ ಸಹಕಾರ, ಸಲಹೆ, ಸ್ವಲ್ಪ ನಮಗೆ ತಾಳ್ಮೆ ಕಮ್ಮಿ ಇದ್ರೂ ಕೂಡ ತಾಳ್ಮೆ ಇರೋ ಥರ ಹೇಳಿಕೊಂಡು ಅದನ್ನು ನಿಭಾಯಿಸ್ಕೊಂಡು ಬರ್ತಾಯಿದ್ದಾರೆ. ಬಹುಮುಖ್ಯವಾಗಿ ಏನು ನಾವು ನನ್ನ ಎಲೆಕ್ಷನ್ನಲ್ಲೂ ಕೂಡ ನಮಗೇನಂದರೆ ಎಲೆಕ್ಷನಲ್ಲಿ ಈ ವಿಚಾರ, ಈಗ ಎಲೆಕ್ಷನ್ ಅಂದಾಗ ಒಂದು ಥರದ ಅದೇ ಒಂದು ಸಿಸ್ಟಮ್ಮು. ನನ್ನ ಭಾವನೆ ಏನಂದರೆ, ಈಗ ನಾನು ಆಗಲೇ ಹೇಳಿದಾಗ ನನ್ನಲ್ಲಿ 3 ಕ್ವಾಲಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ. 3 ಕ್ವಾಲಿಟಿ ಇದ್ದಾಗ ನಮಗೆ ನಾಯಕನಾಗಿ ಮಾಡ್ತಕ್ಕಂಥ ಅವಕಾಶ ಈಸಿಯಾಗಿ ಬರಬೇಕು ಅಂತ ಅನಿಸುತ್ತೆ. ಬಟ್ ಈ ಹುದ್ದೆ ಅಷ್ಟು ಈಸಿಯಾಗಿ ಬರುವಂಥದ್ದಲ್ಲ, ಇದು ಬಹಳ ಸಂಘರ್ಷದ ಹುದ್ದೆ. ಯಾಕೆಂದರೆ ಕಳೆದ 15 ವರ್ಷದ ನನ್ನ ಲೈನಿಸಮ್ ಪ್ರಯಾಣದಲ್ಲಿ ನೋಡಿದಾಗ ಈ ಹುದ್ದೆ ಸಿಗಬೇಕಾದ್ರೂ ನಾವು ಸ್ವಲ್ಪ ಏನೋ ಯಾವುದೋ ಕಾಲದ ಪುಣ್ಯ ಮಾಡಿರಬೇಕು ಅಂದ್ಕೋತೀವಿ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಸೇರಿ ಒಂದು 130 ಕ್ಲಬ್ಬಿಂದ ಒಂದು 5,000ಕ್ಕೂ ಹೆಚ್ಚು ಸದಸ್ಯರಿರುವಾಗ ಅದರಲ್ಲಿ ನಮ್ಮೊಬ್ಬರಿಗೆ ಅವಕಾಶ ಸಿಕ್ಕಿದೆ ಅಂದ್ಕೊಳ್ಳಾಗ ನಮಗೆ ಅನಿಸುತ್ತೆ, ನಾವು ಒಂದು ಪ್ರತಿನಿಧಿಯಾಗಿ, ಇಷ್ಟು ಜನರ ಪ್ರತಿನಿಧಿಯಾಗಿ ನಾನು ಇವರೆಲ್ಲರನ್ನೂ ಮುನ್ನಡೆಸ್ಕೊಂಡು ಇವರೆಲ್ಲರ ಮೂಲಕ ಒಂದು ಸೇವೆ ಕಾರ್ಯಕ್ರಮ ಮಾಡಿಸಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಕೂಡ ನನ್ನ ಶ್ರೀಮತಿ ಹಗಲಿರುಳು ನಮ್ಮ ಜೊತೆ ಓಡಾಡಿಕೊಂಡು ಇಡೀ ಎಲ್ಲ ಲಯನ್ಸ್ ಸಂಸ್ಥೆಗಳ ಸದಸ್ಯರೊಂದಿಗೆ ಸಂಪರ್ಕ, ಒಡನಾಟ ಇಟ್ಕೊಂಡು ಅವರ ಎಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚಿನ ಸ್ನೇಹಿತಿಯಾಗಿ ಎಲ್ಲ ರೀತಿ ನನಗೆ ಸಹಕಾರ ನೀಡಿ ಈ ಒಂದು ಇಷ್ಟೊಂದು ಬಹುಮತದ ದಾಖಲೆ ಬರೋದಕ್ಕೆ ಅವರೂ ಕಾರಣ ಅಂತ ಹೇಳ್ಕೊತೀನಿ. ಮತ್ತು ನಮ್ಮ ಲಯನ್ಸ್ ಸಂಸ್ಥೆ ಮೀಟಿಂಗ್ಗಳು ಸಾಮಾನ್ಯವಾಗಿ ಮುಗಿಯೋದೇ 9-10 ಗಂಟೆ ಆಗುತ್ತೆ. ಬ್ಯಾಂಗ್ಳೂರಿನಲ್ಲಿ ಅಂದ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು ಇರುತ್ತಲ್ಲ, ಅಷ್ಟು ನಿಧಾನವಾಗಿ ತಡವಾಗಿ ಬಂದರೂ ಕೂಡ ಎಚ್ಚರವಾಗಿತ್ತು. 12:30, 1 ಗಂಟೆ, 1:30 ಯಾವುದೇ ರೀತಿ ಬೇಸರ ಮಾಡ್ಕೊಳ್ಳೋದಲ್ಲೇ ನಾನು ಹಲವಾರು ಲಯನ್ಸ್ ನಾಯಕರು ಹೇಳ್ತಾರೆ, ಅವರ ಮನೆಯವರು ಶ್ರೀಮತಿಯವರೆಲ್ಲ ಅವ್ರಿಗೇನಾದರೂ ಸ್ವಲ್ಪ ಈ ಲೇಟಾಗಿ ಬರೋದಕ್ಕೆ ಮತ್ತು ಪಾರ್ಟಿ ಮೀಟಿಂಗ್ಗಳು ಹೆಚ್ಚಾದಾಗ ಅವ್ರದ್ದೇನೇ ಅಬ್ಜೆಕ್ಷನ್ ಇದ್ದರು, ಇವರಲ್ಲಿ ನಮ್ಮಲ್ಲಿ ನನ್ನ ಶ್ರೀಮತಿಯಲ್ಲಿ ಆ ಥರದ್ದು ಯಾವುದೇ ಒಂದು ಅಬ್ಜೆಕ್ಷನ್ ಇಲ್ದಲೇ ಬಹಳ ಸಹಕಾರ ಕೊಡ್ತಾ ನನ್ನ ಈ ಒಂದು ಯಶಸ್ಸಿಗೆ ಈ ದಿನ ಚುನಾವಣೆಯಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಾನು ಚುನಾಯಿತರಾಗೋದಕ್ಕೆ ಅವರ ಸಂಪೂರ್ಣ ಬೆಂಬಲ ಮತ್ತು ಅವರ ಆಸಕ್ತಿ ಲೈನಿಸಮ್ ಬಗ್ಗೆ ಬಹಳ ಕಾಳಜಿ ಎಲ್ಲ ಇದೆ ಅಂತ ಅಂತೀನಿ. ಸರ್, ನಿಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡೋದಾದರೆ? ಕುಟುಂಬ, ನನ್ನ ಜನ್ಮಸ್ಥಳ ಶಾಂತಿಗ್ರಾಮ, ಹಾಸನ ಜಿಲ್ಲೆ. ನಾನು ರೈತ ಕುಟುಂಬದಿಂದ ಬಂದವನು. ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ನಾನು ರೈತ ಕುಟುಂಬದಿಂದ ಬಂದಂಥವ್ರಿಗೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಾನು ಈ ಬಿಸ್ನೆಸ್ ಪರ್ಸನ್ ಆದಾಗ ಫಸ್ಟ್ ಜನ್ರೇಷನ್ ಎಂಟ್ರಪ್ರಿನರ್ ಆಗ್ತೀನಿ. ನನಗೆ ಈ ಬಿಸ್ನೆಸ್ದು ಯಾವುದೇ ಹಿನ್ನೆಲೆ ಇಲ್ಲ. ಸೊ ಹಾಗಾಗಿ ನಾನು ಹೊಸ ಜನರೇಷನ್ ಉದ್ಯಮಿ ಆಗಿರೋದ್ರಿಂದ ನಾನು ಬಂದಂಥ ಬ್ಯಾಕ್ಗ್ರೌಂಡ್ ಏನಿದೆ ಅದ್ರ ಕೂಡ ಬಗ್ಗೆನೂ ನನಗೆ ಸಂಪೂರ್ಣ ಅರಿವಿದೆ. ನನ್ನ ತಂದೆ ಮತ್ತು ತಾಯಿ ಶ್ರೀಮತಿ ಗೌರಮ್ಮ ಮತ್ತು ಅಣ್ಣಪ್ಪ ಗೌಡ ಅನ್ನೋ ನಾನು 2ನೇ ಮಗನಾಗಿ ಇಲ್ಲಿ ಹುಟ್ಟಿ ನನ್ನ ಶಾಂತಿಗ್ರಾಮದ ನನ್ನ ಸ್ವಂತ ಊರಿನಲ್ಲೇ ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣವು ಮುಗಿಸಿ ಹಾಸನದ ಮಲೆನಾಡು ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಮತ್ತು ಮೈಸೂರು JC ಕಾಲೇಜಿನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಪಾಲಿಮರ್ ಸೈನ್ಸನ್ನು ಮುಗಿಸಿ ಈಗ ನನ್ನ ಪೇರೆಂಟ್ಗಳ ವಿಚಾರಗಳು ಬಂದ ಮೇಲೆ ನನ್ನ ಕುಟುಂಬ ಅದರಲ್ಲಿ ನನ್ನ ಶ್ರೀಮತಿಯವರು ಕೂಡ ಲಯನಿಸಮ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಒಂದು ನಮ್ಮ ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಶುಗರ್ ಸಿಟಿ ಅಧ್ಯಕ್ಷಿಣಿಯಾಗಿ ಮತ್ತು ಎರಡು ಸಂಸ್ಥೆ ಹುಟ್ಟಾಕಿದ್ರು ಅವರೇ. ಲಯನೆಸ್ ಕ್ಲಬ್ ಆಫ್ ಮಂಡ್ಯ ಶುಗರ್ ಸಿಟಿಗೆ ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಮತ್ತು ಇದೀಗ 100ನೇ ವರ್ಷದ ಸಂದರ್ಭದಲ್ಲಿ ಒಂದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರದ ಒಂದು ಫೌಂಡರ್ ಪ್ರೆಸಿಡೆಂಟಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ.
ಈ ವರ್ಷ ಅವರು ಒಂದು ಝೋನ್ ಚೇರ್ಪರ್ಸನ್ ಒಂದು ಹುದ್ದೆ ತಗೊಂಡು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಮಗ ಮೊದಲನೇವನು ನನಗೆ ಮಗ ಅವನು ಪ್ರಜ್ವತ್ ಕೋಲಾರದ ಮೆಡಿಕಲ್ ಕಾಲೇಜಲ್ಲಿ ಮೊದಲನೇ ವರ್ಷದ ಮೆಡಿಕಲ್ ವ್ಯಾಸಂಗ ಮಾಡ್ತಾಯಿದ್ದಾನೆ. ಮಗಳು ಪ್ರಣೀತಾ ಕಾಮನ್ವೆಲ್ತ್ ಡೆಲ್ಲಿನಲ್ಲಿ ಈಗ ಕಾಮನ್ವೆಲ್ತ್ ಚೆಸ್ ಟೂರ್ನಮೆಂಟ್ ನಡೀತಾ ಇದೆ. ಈಗ ಅವಳು ಅಲ್ಲೇ ಇದ್ದಾಳೆ. ಕಳೆದ 7-8 ದಿವಸದಿಂದ ಡೆಲ್ಲಿನಲ್ಲಿ ಕಾಮನ್ವೆಲ್ತ್ ಚೆಸ್ ಟೂರ್ನಮೆಂಟ್ ಆಡ್ತಾ ಇದ್ದಾಳೆ. ಇನ್ನೊಂದು 2-3 ದಿವಸದ ನಂತರ ಅವಳು ವಾಪಸ್ ಬರ್ತಾಳೆ. 9ನೇ ತರಗತಿ ಓದ್ತಾ ಇದ್ದಾಳೆ. ಅವಳಿಗೂ ಕೂಡ ಚೆಸ್ ಅಂದರೆ ಬಹಳ ಆಸಕ್ತಿ. ದೇಶ ವಿದೇಶಗಳಲ್ಲಿ ಹೋಗಿ ಬಂದಿದ್ದಾಳೆ. ಸುಮಾರು 2-3-4 ಕಂಟ್ರಿಗಳಿಗೆ ಹೋಗಿ ಬಂದಿದ್ದಾಳೆ. ನ್ಯಾಷನಲ್, ದೆನ್ ಕಾಮನ್ವೆಲ್ತ್ ಎಲ್ಲ ರೀತಿಯ ಟೂರ್ನಮೆಂಟ್ಗಳನ್ನು ಆಡಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಒಳ್ಳೆಯ ಹೇಳ ಕೀರ್ತಿಗೊಬ್ಬ ಮಗ ಆರ್ತಿಗೊಬ್ಬ ಮಗಳು ಅನ್ನೋದನ್ನು ಸಾರ್ಥಕಪಡಿಸೋ ರೀತಿಯಲ್ಲಿ ನನ್ನ ಚಿಕ್ಕ ಸಂಸಾರ. ಸರ್, ನಿಮ್ಮ ಉದ್ಯಮದ ಕ್ಷೇತ್ರ ಆಗಿರ್ಬೋದು ಅಥವಾ ನಿಮ್ಮ ಲಯನ್ಸ್ನ ಶ್ರೇಯೋಭಿವೃದ್ಧಿಯ ಹಾದಿಯಲ್ಲಿರ್ಬೋದು, ಹಲವಾರು ಮಂದಿ ನಿಮ್ಮ ಹೆಗಲಿಗೆ ಹೆಗಲನ್ನು ಕೊಟ್ಟಿರೋರಿದ್ದಾರೆ. ಅವರಲ್ಲಿ ನೀವು ನೆನಪಿಸಿಕೊಳ್ಳೋದಾದರೆ? ನಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ನೋಡೋದಾದರೆ ನನ್ನ ಶಿಕ್ಷಕರು ನನಗೆ ಯಾವ ರೀತಿ ಗೈಡ್ ಮಾಡಿದ್ರು ಅವರು. ನಾನು ನನ್ನ PUC ವ್ಯಾಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೋಷಕರಿಗೆ ಅವತ್ತಿನ ಯಾವ ಎಜುಕೇಷನು ಏನು ಮಾಡಬೇಕು ಅನ್ನೋದೊಂದು ಗೊತ್ತಿರಲಿಲ್ಲ. ಆಗ ನನ್ನ ಶಿಕ್ಷಕರು, ಹಲವು ಶಿಕ್ಷಕರಿದ್ದಾರೆ, ನನ್ನ ಹೆಸರು ಹೇಳಿದ್ರೆ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ. ಆ ಶಿಕ್ಷಕರು ನನಗೆ ಸರಿಯಾದ ರೀತಿ ಮಾರ್ಗದರ್ಶನ ಮಾಡಿ ನನ್ನನ್ನು CET ಎಕ್ಸಾಮ್ಗೆ ಅದನ್ನು ಅಟೆಂಡ್ ಮಾಡೋ ಥರ ಮಾಡಿ, ಅಲ್ಲಿ ನಾನು CET ಎಕ್ಸಾಮ್ನಲ್ಲಿ ಮೆರಿಟಲ್ಲಿ ಬಂದು ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಂಥ ಸಂದರ್ಭ. ನಾನು ಈಗಲೂ ಕೂಡ ಶಿಕ್ಷಕರು ಭೇಟಿ ಆಗ್ತಿರ್ತೀನಿ. ಅವ್ರಿಗೆಲ್ಲ ಅವ್ರು ಕಂಡ್ರೆ ನನಗೆ ತುಂಬ ಅಭಿಮಾನ ಒಂದು ನನ್ನ ವಿದ್ಯಾಭ್ಯಾಸ ಕಾಲದಲ್ಲಿ. ಅದಾದ ನಂತರ ನಾನು ನನ್ನ ಉದ್ಯೋಗ, ಈಗ ನನ್ನ ಏನು ಸಂಸ್ಥೆನ ಉದ್ಯೋಗ ಪ್ರಾರಂಭ ಮಾಡ್ತಾ ಇದ್ದೀನಲ್ಲ, 92ರಲ್ಲಿ ಮಂಡ್ಯಕ್ಕೆ ಬಂದಾಗ ನನಗೆ ಮಂಡ್ಯದ ಬಗ್ಗೆ ಆಗಲಿ ಉದ್ಯಮದ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ. ನನಗೆ ಹೆಚ್ಚು ಸಲಹೆನೇ ಮಾರ್ಗದರ್ಶನ ಕೊಟ್ಟು ಎಲ್ಲ ಈ ಒಂದು ಉದ್ಯಮ ಯಶಸ್ವಿಯಾಗಿ ನಡೆಯೋದಕ್ಕೆ ನಾನು ಕೂಡ ಇವತ್ತು ಈ ಉದ್ಯಮದ ಜೊತೆಗೆ ಬೇರೆ ಬೇರೆ ರಂಗ ಕ್ಷೇತ್ರಗಳಲ್ಲೂ ಕೂಡ ನಾನು ಸ್ವಲ್ಪ ನನ್ನ ಕಾರ್ಯಚಟುವಟಿಕೆಯನ್ನು ವಿಸ್ತರಿಸಿದ ಕಾರಣ ನಮ್ಮ ಹರಿಪ್ರಿಯ ಹೋಟೆಲ್ ಮಾಲೀಕರಾದ ರಮೇಶಾಚಾರ್ಯವರು, ಅದಾದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ನೆನಪು ಮಾಡ್ಕೋತೀನಿ. ಮತ್ತು ಲೈನಿಸಮ್ ತಂದಂಥ ನನಗೆ ನಮ್ಮ ಸಿದ್ದರಾಜು, ಹರಿಪ್ರಸಾದ್, ಜಗದೀಶು ನನ್ನನ್ನು ಅವರು ಇನ್ವೈಟ್ ಮಾಡಿದ್ರು ಮಾಂಡವ್ಯನಗರ್ಗೆ. ಹಾಗಾಗಿ ಮತ್ತೆ ಅನೇಕ ರೀತಿಯ ನಮ್ಮ ಶ್ರೀಮತಿಯವರ ಸ್ನೇಹಿತರಾದ ಹಲವು ನಿಮ್ಮ ತಾಯಿಯವರು ಕೂಡ ನಮಗೆ ಕಾವೇರಿ ಮಹಿಳಾ ಮಂಡಳಿ ಅಂದ ಕಾರ್ಯಕ್ರಮಗಳಲ್ಲಿ ನಾವು ಮೊದಲಿಗೆ ಭಾಗವಹಿಸಿಗಳಿಂದ ಹಿಡಿದು ಅಂದಿನ ಹಿಂದಿನವರೆಗೆ ಎಲ್ಲರ ವಿಶ್ವಾಸ ಅಭಿಮಾನಗಳನ್ನು ಸ್ವೀಕರಿಸಿ ಹಲವು ವಿಚಾರಗಳಿದೆ. ಮತ್ತು ನಮ್ಮ ಲೈನಿಸಮ್ ಅಂದರೆ ನಮ್ಮಲ್ಲಿ ನಮ್ಮ ಮಾಜಿ ಜಿಲ್ಲಾ ರಾಜ್ಯಪಾಲರ ದೇವೇಗೌಡರು ಇದ್ದಾರೆ, ಮೈಸೂರಿನವರು. ಅವರು ಕೂಡ ನಮ್ಮ ಈ ಬೆಳವಣಿಗೆಗೆ ಕಾರಣ ಅಂತ ಹೇಳ್ಕೊತೀವಿ. ಬೆಂಗಳೂರು ಭಾಗದಲ್ಲೂ ಕೂಡ ಹಲವು ನಮ್ಮ ಹೇಮಂತ್ ಕುಮಾರ್ ಇದ್ದಾರೆ, ಚೇತನ್ ಅವರು, ಈ ಥರ ತುಂಬ ನಾಯಕರುಗಳಿದ್ದಾರೆ. ಅವ್ರನ್ನೆಲ್ಲ ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೋತಾ ಇರ್ತೀನಿ. ಅವರೆಲ್ಲರ ಬೆಂಬಲದಿಂದ, ಅವರೆಲ್ಲರ ಮಾರ್ಗದರ್ಶನದಿಂದ ಇವತ್ತಿನ ಮಟ್ಟಿಗೆ ಈ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದೀನಿ. ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಇದೆ ಅಂತ ಹೇಳ್ಬೋದು. ಸರ್, ಕೊನೆಯದಾಗಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ? ಮೊದಲಿಗೆ ನನ್ನನ್ನು ಈ ದಿನ ನಿಮ್ಮ ಸ್ವರ್ಣ ಟಿವಿಗೆ ಈ ಒಂದು ಸಂದರ್ಶನಕ್ಕೆ ಆಹ್ವಾನಿಸಿದಿಗೆ ಮೊದಲಿಗೆ ಸ್ವರ್ಣ ಟಿವಿ ಎಲ್ಲ ಸಿಬ್ಬಂದಿವರೆಗೂ ನನ್ನ ಧನ್ಯವಾದಗಳು. ಮೊದಲಿಗೆ ಇದು ಮೊದಲನೇ ನನ್ನ ಸಂದರ್ಶನ. ನಾವು ಟಿ ವಿನಲ್ಲಿ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಈವೆಂಟ್ಸ್ ಮಾಡುವಾಗ ಅಲ್ಲಿ ಮಾತಾಡಿರ್ತೀವಿ. 1-to-1 ಫೇಸ್ ಮಾಡೋದು ಇದೇ ಒಂದು ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮ. ನಮಗೂ ಕೂಡ ಕೆಲವು ಫಸ್ಟು ಪ್ರಾರಂಭವಾಗಿ ಬರುವಾಗ ಯಾರಿಗೇ ಆಗಲಿ ಒಂದು ಸ್ವಲ್ಪ ಅಳಕಿದ್ದೇ ಇರುತ್ತೆ. ಬಟ್ ನನಗೆ ಇಲ್ಲಿ ಬಂದಾಗ ನಮಗೆ ನಿಮ್ಮನ್ನಕ್ಕೆ ನಾನು ಬಹಳ ತುಂಬ ವರ್ಷದಿಂದ ನಾನು ನೋಡ್ತಾ ಬಂದವನು. ಹಾಗಾಗಿ ನನಗೆ ಅಂತ ಆ ಒಂದು
ಹಾಳಕ್ಕೂ ಹೊರಟಾಗಿ ಒಂದು ಕಂಫರ್ಟ್ನೆಸ್ ಬಂತು ಅನ್ಕೋತೀನಿ. ಸೊ ಬಹಳ ಅಪ್ಯಾಯನವಾಗಿ ಬಹಳ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನೆಲ್ಲ ತಯಾರಿ ಮಾಡಿ ನನ್ನ ಕೆಲಸವನ್ನು ಹಗುರ ಮಾಡಿದ್ದೀರಿ. ನನಗೂ ಕೂಡ ಈಗ ಏನು ಕೂತ್ಕೊಂಡು ನಾನೊಂದು 1-to-1 ಜೊತೆ ಒಂದು ಫ್ರೆಂಡ್ ಜೊತೆ ಮಾತಾಡ್ದಂಗೆ ಅಂತ ಅನಿಸಿದೆ ನನಗೆ. ಹಾಗಾಗಿ ಯಾವುದೇ ಒಂದು ತೊಂದರೆಗಳಿಲ್ದಂಗೆ ನನ್ನ ಒಂದು ಸಂದರ್ಶನವನ್ನು ಈ ರೀತಿ ಮಾಡೋದಕ್ಕೆ ನಿಮಗೆಲ್ರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಔದ್ಯೋಗಿಕ ಕ್ಷೇತ್ರದ ಬಗ್ಗೆ ಇರ್ಬೋದು, ಹಾಗೆ ಲಯನ್ಸ್ ಸಂಸ್ಥೆಯ ಧ್ಯೇಯೋದ್ದೇಶಗಳ ಬಗ್ಗೆ ಇರ್ಬೋದು, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಡಾಕ್ಟರ್ ಲಯನ್ ಜಿ.ಎ. ರಮೇಶ್ ರವರೊಂದಿಗಿನ ವಿಶೇಷ ಸಂದರ್ಶನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ಭೇಟಿ ಮಾಡಿಸ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.